ಕೃತ್ಯದ ಅಧ್ಯಯನ ನಾವು ಮಾಡ್ತಾ ಇದ್ದೇವೆ. ನೀವೆಲ್ಲ ಈ ಒಂದು ಅಧ್ಯಯನಕ್ಕೆ ಬಂದು ಸೇರಿರುವಂಥದ್ದು, ಭಾಗವಹಿಸ್ತಾ ಇರುವಂಥದ್ದು ಬಹಳ ಸಂತೋಷದ ಸಂಗತಿ. ನಮ್ಮೊಂದಿಗೆ ನೀವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ನೀವು ಜೊತೆಯಾಗಿ ಭಾಗವಹಿಸಿ ಚರ್ಚೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೂ ಸಹ ನಾವು ನಿಮ್ಮನ್ನು ಪ್ರೋತ್ಸಾಹಿಸ್ತೇವೆ. ವಿಶೇಷವಾಗಿ ಪ್ರಿಯರೇ, ಇದು ಈ ಒಂದು ಲಾಕ್ಡೌನ್ ಸಮಯ, ನಾವೆಲ್ಲ ಜಾಗ್ರತೆ ವಹಿಸಬೇಕಾದದ್ದು, ಜಾಗೃತಿಯಲ್ಲಿ ಇರೋಣ ಮತ್ತು ಅದರ ಜೊತೆಗೆ ಆತ್ಮಿಕವಾಗಿಯೂ ಕೂಡ ಬೆಳೆಯೋಣ. ನಾವು ಈ ಒಂದು ಸಮಯದಲ್ಲಿ ಏನೂ ಮಾಡಲಿಕ್ಕಿಲ್ಲ ಎಂಬುದಾಗಿ ಹೇಳುವುದರ ಅರ್ಥ ಆತ್ಮಿಕವಾಗಿ ಬೆಳೆಯುವುದಕ್ಕೆ ಅಡ್ಡಿ ಅಭ್ಯಂತರಗಳಿಲ್ಲ. ಮನೆಯಲ್ಲಿ ಇದ್ದುಕೊಂಡು ನಾವು ಖಚಿತವಾಗಿ ಆತ್ಮಿಕವಾಗಿ ಬೆಳೆಯುವುದಕ್ಕೆ ಸಾಧ್ಯತೆ ಉಂಟು. ಸೊ ಈ ಸಮಯದಲ್ಲಿ ನಾವು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸುವುದಕ್ಕೆ ನಮ್ಮ ಜೊತೆಗಿರುವಂಥ ಒಬ್ಬರನ್ನ ಈಗಾಗಲೇ ನೀವು ನೋಡಿದ್ದೀರಿ, ಪರಿಚಯಿಸ್ತೇನೆ. ಪಾಸ್ಟರ್ ಸಂತೋಷ್ ಅವರು ನಮ್ಮ ಜೊತೆಗಿದ್ದಾರೆ, ಸತೀಶ್ ನಮ್ಮ ಸಂಗಡ ಇದ್ದಾರೆ, ಮರ್ಲಿನ್ ಅವರು ನಮ್ಮ ಸಂಗಡ ಇದ್ದಾರೆ ಮತ್ತು ಬೀನಾ ನಮ್ಮ ಸಂಗಡ ಇದ್ದಾರೆ. ಸೊ ನಾವು ಜೊತೆಯಾಗಿ ಈ ಒಂದು ಅಧ್ಯಯನವನ್ನು ಮಾಡಲಿಕ್ಕಿದ್ದೇವೆ. ಸೊ ಈ ಒಂದು ಚರ್ಚೆಯಲ್ಲಿ ನಾವು ಆಳವಾದ ಅಧ್ಯಯನ ಮಾಡಲಿಕ್ಕೆ ಒಂದು ವೇಳೆ ಸಮಯ ಸಾಕಾಗಲಿಕ್ಕಿಲ್ಲ. ಸೊ ನಾವು ಸಾಧ್ಯವಾದಷ್ಟು ಈ ವಾಕ್ಯ ಭಾಗದ ಮಹತ್ವದ ಸತ್ಯಗಳನ್ನ ನಾವು ಯೋಚಿಸೋದಕ್ಕೋಸ್ಕರ ಹೋಗ್ಲಿಕ್ಕಿದ್ದೇವೆ. ಸೊ ಈ ಚರ್ಚೆ ನಾವು ಆರಂಭಿಸ್ತಾ ಇರುವಂತೆ ನಮ್ಮ ದೈನಂದಿನ ದಿನಚರಿಯನ್ನು ನಾವು ಯೋಚಿಸುವಾಗ ಸಾಮಾನ್ಯವಾಗಿ ಸುಮಾರು 9 ಗಂಟೆ ಅಂತಂದರೆ ನಾವು ಏನು ಮಾಡ್ತಿರ್ತೀವಿ? ಬೆಳಿಗ್ಗೆ 9 ಗಂಟೆಗೆ ಅಂದ್ರೆ ಬ್ರೇಕ್ಫಾಸ್ಟ್ ಮಾಡ್ತಿರ್ತೀವಿ. ಓಕೆ, ಬ್ರೇಕ್ಫಾಸ್ಟ್ ಮಾಡ್ತಿರ್ತೀರಿ. ಓಕೆ, ಏನಿದ್ರೆ ಕೆಲಸನೂ ಮಾಡ್ತೀವಿ. ಓಕೆ, ಕೆಲಸ ಅಂದರೆ ಮನೆಯಲ್ಲಿ ಕೆಲಸ, ಹೊರಗಡೆ ಹೋಗಿ ಬರುವಂಥ ಕೆಲಸ. ಓಕೆ, ಈ ಲಾಕ್ಡೌನ್ ಸಮಯನಾಗ ಚೇಂಜ್ ಆಗೈತಿ ಸ್ವಲ್ಪ. ಸೊ ಲೇಟ್ ಬ್ರೇಕ್ಫಾಸ್ಟ್ ಆಗಿ ಆಮೇಲೆ ಮಾರ್ನಿಂಗ್ ಬೈಬಲ್ ಸ್ಟಡಿ ಸಲುವಾಗಿ ರೆಡಿ ಆಗ್ತೀವಿ. ಓಕೆ, ನಿಮ್ದೇನು ಅನುಭವ? ಬೆಳಿಗ್ಗೆ 9 ಗಂಟೆ ಅಂದರೆ ಸಾಮಾನ್ಯವಾಗಿ ಏನು ಮಾಡ್ತಿರ್ತೀವಿ? ಕೆಲಸನ ಬೇಗ ಮುಗಿಸ್ಕೊಂಡು ಬೈಬಲ್ ಸ್ಟಡಿಗೆ ನಾವು ರೆಡಿ ಆಗ್ತಿರ್ತೀವಿ. ಓಕೆ, ಬೆಳಿಗ್ಗೆ ನಡೆಯುತ್ತಿರುವಂಥ ಬೈಬಲ್ ಸ್ಟಡಿಗಾಗಿಯೂ ಕೂಡ ಉತ್ಸಾಹದಿಂದ ಅನೇಕರು ನೀವು ಭಾಗವಹಿಸ್ತಾ ಇದ್ದೀರಿ. ನಾನು ನಿಮಗೆ ವಂದಿಸ್ತೇನೆ. ಆದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ವಿಷಯ ಏನಂತಂದರೆ, ನಾವು ನಿರ್ದಿಷ್ಟವಾಗಿ ಒಂದೊಂದು ಕೆಲಸ ಒಂದೊಂದು ಸಮಯದಲ್ಲಿ ಮಾಡುವಂಥದ್ದು ಇರ್ತದೆ ಅಲ್ಲ. ಊಟಕ್ಕೆ ಒಂದು ಸಮಯ, ಮಧ್ಯಾಹ್ನದ ಊಟಕ್ಕೆ ಒಂದು ಸಮಯ, ರಾತ್ರಿ ಊಟಕ್ಕೆ ಒಂದು ಸಮಯ, ಆಮೇಲೆ ಬೆಳಿಗ್ಗೆ ನಾಷ್ಟಾಕ್ಕಾಗಿಯೂ ಕೂಡ ಒಂದು ಸಮಯ. ಇನ್ಫ್ಯಾಕ್ಟ್ ಈ ಅಧ್ಯಾಯದಲ್ಲಿ ನಾವು ವಿಶೇಷವಾಗಿ ಒಂದು ಏನಂತಾರೆ, ಈ ಮದ್ಯಪಾನ ಮಾಡುವುದಕ್ಕೂ ಒಂದು ಸಮಯದ ಕುರಿತು ಇಲ್ಲಿ ಜನರಲ್ಲಿ ಇರುವಂಥ ಒಂದು ವಿಚಾರವನ್ನು, ಸಾಮಾನ್ಯ ಜನರಲ್ಲಿ ಇದ್ದಂಥ ಒಂದು ವಿಚಾರ, ಎಷ್ಟು ಗಂಟೆಗೆ ಕುಡಿತಾರೆ ಅಂತ ಅನ್ನೋದು ಕೂಡ ನಾವು ಯೋಚನೆ ಮಾಡಿ ತಿಳ್ಕೊಳ್ತೇವೆ. ಬೇರೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ನಾವು ಹೋಗ್ತಾ ಇದ್ದೇವೆ. ದಯಮಾಡಿ ನನ್ನೊಂದಿಗೆ ಮೊದಲಿನ 24 ವಚನಗಳನ್ನು ಓದಿ ನಂತರ 36ನೇ ವಚನದಿಂದ 41ನೇ ವಚನ ನಾವು ಯೋಚಿಸ್ಲಿಕ್ಕಿದ್ದೇವೆ. ಸೊ ನಾನು ಓದ್ತೇನೆ, ನಂತರ ಸಂತೋಷ್ ಮತ್ತು ಸತೀಶ್ ಎಲ್ಲ ಒಬ್ಬೊಬ್ಬರಾಗಿ ನಾವು ಓದಿಕೊಳ್ಳೋದಕ್ಕೋಸ್ಕರ ಹೋಗೋಣ. ವಾಕ್ಯ ಈ ರೀತಿ ಹೇಳ್ತದೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತ್ಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತನಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಗಳಲ್ಲಿ ಇವರು ಮಾತನಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಏಲಾಮ್ಯರು, ಮೆಸೊಪೊತಾಮ್ಯ
ಯೂದಾಯ, ಕಪ್ಪ, ದೋಕ್ಯ, ಪೊಂತ, ಆಸ್ಯ, ಪೃಗ್ಯ, ಪಂಪುಲ್ಯ, ಐಗುಪ್ತ, ಕುರೇನಿಯ, ಮಗ್ಗುಲಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿರಿ. ನೀವು ಭಾವಿಸಿದಂತೆ ಇವರು ಆಮೇಲಿರಿದವರಲ್ಲ. ಹೀಗೆ ಬೆಳಿಗ್ಗೆ 9 ಗಂಟೆ ಆಗಿದೆಯಷ್ಟೇ. ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ. ಅದೇನೆಂದರೆ, ಕಡೇ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವುವು. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು, ಅವರು ಪ್ರವಾದಿಸುವರು. ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು, ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು. ರಕ್ತ, ಬೆಂಕಿ, ಹವೆಯಂತೆ ಏರುವ ಹೊಗೆ ಇವು ಉಂಟಾಗುವವು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುವುದೆಂದು ದೇವರು ಹೇಳುತ್ತಾನೆ ಎಂಬುದೇ. ಇಸ್ರಾಯೇಲ ಜನರೇ, ನನ್ನ ಮಾತುಗಳನ್ನು ಲಾಲಿಸಿರಿ. ನಜರೇತಿನ ಯೇಸು ಇದನ್ನೆಲ್ಲ ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ವಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚಿಕೆಯಾದನೆಂದು ನಿಮಗೆ ತೋರಿಸಿಕೊಟ್ಟನು. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯತ್ತಿನ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರುವ ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ಓಕೆ, 36ನೇ ವಚನದಿಂದ 41ನೇ ವಚನದವರೆಗೆ. Book of Acts chapter 2 verses 36 to verses 41. Therefore let all Israel be assured of this, God has made this Jesus whom you crucified both Lord and Messiah. When the people heard this, they were cut to the heart and said to Peter and the other apostles, Brothers, what shall we do? Peter replied, Repent and be baptized, every one of you, in the name of Jesus Christ for the forgiveness of your sins, and you will receive the gift of the Holy Spirit. The promise is for you and your children and for all who are far off, for all whom the Lord our God will call. With many other words he warned them, and he pleaded with them, Save yourselves from this corrupt generation. Those who accepted his message were baptized, and about 3,000 were added to their number that day. ಓಕೆ, ಈ ಒಂದು ಘಟನೆ ಕ್ರಿಸ್ತಿಯ ಸಭಾ ಚರಿತ್ರೆಯಲ್ಲಿ, ಇತಿಹಾಸದಲ್ಲಿಯೇ ಅತ್ಯಂತ ದೊಡ್ಡ ಮಹತ್ವದ ಘಟನೆ ಇದು ಅಲ್ವಾ? ವಿಶೇಷವಾಗಿ ನಾವು ಇದನ್ನು ವಿವರವಾಗಿ ಸಾಧ್ಯವಾದಷ್ಟು ಚರ್ಚೆ ಮಾಡಲಿಕ್ಕೆ ಹೋಗೋಣ. ಯೇಸು ಸ್ವಾಮಿ ಪರಲೋಕಕ್ಕೆ ಎತ್ತಲ್ಪಟ್ಟು ಏರಿ ಹೋದ ದಿನದ ನಂತರ 10 ದಿನಗಳಾಗಿದೆ. ಓಕೆ, 10 ದಿನಗಳ ಆದ ನಂತರ ಈ ಒಂದು ಘಟನೆ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಓಕೆ, ಇಲ್ಲಿ ಈ ಘಟನೆಯ ಬಗ್ಗೆ ಅಪೊಸ್ತಲನಾದ ಪೇತ್ರನು ಯೋವೇಲನ ಪ್ರವಾದನೆಯ ಗ್ರಂಥದ ವಾಕ್ಯವನ್ನು ಉಲ್ಲೇಖಿಸಿ ಆ ಪ್ರವಾದನೆ ಇಲ್ಲಿ ನೆರವೇರುತ್ತಾ ಇದೆ ಎಂಬುದನ್ನು ಹೇಳುವಂಥದ್ದನ್ನು ನಾವು ಅಲ್ಲಿ ವಾಕ್ಯ ಓದಿರುವಾಗಲೇ ನಾವು ತಿಳ್ಕೊಂಡಿದ್ದೇವೆ. ಸೊ
ಈ ಘಟನೆ ಯಾವ ರೀತಿಯಾಗಿ ಆರಂಭವಾಗ್ತದೆ? ಒಬ್ಬೊಬ್ಬರಾಗಿ ನಾವು ಅದರ ಒಂದು ವಿಷಯವನ್ನು ನಮ್ಮ ಸ್ವಂತ ಮಾತಿನಲ್ಲಿ ಹೇಳೋದಕ್ಕೋಸ್ಕರ ಹೋಗೋಣವಾ? ಹೆಂಗೆ ಈ ಒಂದು ಘಟನೆ ಆರಂಭವಾಗ್ತದೆ? ಪಂಚಾಶತ್ತಮದ ಹಬ್ಬ ಬಂದಿರ್ತದೆ. ಅಂತ ಸಂದರ್ಭದಲ್ಲಿ ಇವರೆಲ್ಲರೂ ಒಂದೇ ಮನಸ್ಸಿನಿಂದ ಒಂದು ಸ್ಥಳದಲ್ಲಿ ಕೂಡಿರ್ತಾರೆ. ಓಕೆ. ಅಂತ ಸಂದರ್ಭದಲ್ಲಿ ಒಂದು ಬಿರುಗಾಳಿ ಬೀಸ್ತದೆ ಅನ್ನುವಂಥ ದೊಡ್ಡ ಶಬ್ದ ಉಂಟಾಗ್ತದೆ. ಅವರಿರುವಂಥ ಮನೆಯನ್ನೆಲ್ಲ ಅದು ತುಂಬ್ಕೊಂತೈತಿ. ಅದರ ನಂತರ ಉರಿ ಅಂತಿರುವಂಥ ನಾಲಿಗೆ ಅಲ್ಲಿ ಒಬ್ಬೊಬ್ಬರ ಮೇಲೆ ಕೂತ್ಕೊಳ್ಳುವುದನ್ನು ನಾವಲ್ಲಿ ಗಮನಿಸ್ತೇವೆ. ಓಕೆ. ಆಮೇಲೆ ಏನಾಯ್ತು? ಅವ್ರ ಮೇಲೆ ಪವಿತ್ರಾತ್ಮ ಬಲ ಬಂತು. ಬಂದು ಏನು ಮಾಡಿದ್ರು ಅವರು? ಅವರ ಭಾಷೆಗಳನ್ನು ಮಾತಾಡತ್ರ. ಅವ್ರು ಏನು ಮಾಡಾಕತ್ತಾರ ಅಂತೇಳಿ ಅವ್ರು ಏನು ಮಾತಾಡತ್ತಾರ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಬೇರೆ ಜನರು ಅದನ್ನ ನೋಡಿ ಇವ್ರು ಏನು ಮಾತಾಡಕತ್ತಾರ ಅಂಥೇಳಿ ಅವ್ರಿಗೆ ಹಾಸ್ಯ ಮಾಡಾಕತ್ತಿದ್ರು ಒನ್ ಟೈಪ್. ಓಕೆ. ಓಕೆ. ಸತೀಶ್? ತಮ್ಮ ತಮ್ಮ ಹುಟ್ಟು ಭಾಷೆಯಲ್ಲಿ ಅವ್ರು ಮಾತಾಡ್ತಾ ಇದ್ರು. ಓಕೆ. ಮತ್ತು ಅಲ್ಲಿ ಅನೇಕ ಜನರು, ಭಾರತೀಯರು, ಮೇದರು, ಅನೇಕ ಜನಾಂಗಗಳಲ್ಲಿ ಊರಿನವರು ಇದ್ದರು, ಬೇರೆ ಬೇರೆ ದೇಶದ ಜನರೆಲ್ಲ. ಓಕೆ. Many people were making fun of them because the way they were talking, all of them were speaking in tongues, and so many people were making fun of it. ಅದು ಟೈಮ್ ಬಗ್ಗೆ ಏನೋ ಮಾತಾಡ್ತಾರಲ್ಲ, ಏನದು? They have had too much of wine. ಭಾಳ ಕುಡಿದು ಬಿಟ್ಟಾರ ಅಂತ ಹೇಳಿ ಮಾತಾಡುವಂಥದ್ದನ್ನು ಕೂಡ ನೋಡ್ತೀವಿ. ಓಕೆ. ಆಮೇಲೆ ಮತ್ತೇನಾಯ್ತು? ಅದರ ನಂತರ ಆ ಮಾತನ್ನು ಹೇಳಿದ ನಂತರ ಪೇತ್ರ ಎದ್ದು ನಿಂತು ಹೇಳ್ತಾನೆ. ಅಪೊಸ್ತಲ ಸಮೇತ ಎಲ್ಲಾರು ಕೂಡಿ ಆ ಸಂದರ್ಭದಲ್ಲಿ ಅವ ಎದ್ದು ನಿಂತು ಯೆಹೂದ್ಯರಿಗೆ ಹೇಳ್ತಾನೆ, ಈಗ ಮುಂಜಾನೆ 9 ಆಗೈತ್ರಿ, ಇಷ್ಟು ಲಘು ಕರೆಕ್ಟ್ ಕುಡಿಯಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದೊಳಗ ಇದು ಕುಡುಕತನದಿಂದ ಮತ್ತದಿಂದ ಮಾತನಾಡುವಂಥ ಮಾತಲ್ಲ. ಸೊ ಅದಕ್ಕೋಸ್ಕರ ಇದು ಯೋವೇಲನ ಪ್ರವಾದನೆ ಗ್ರಂಥದೊಳಗೆ ಏನು ಕೊಟ್ಟಿದ್ರಲ್ಲ, ಅದನ್ನ ನೆರವೇರುವುದಕ್ಕಾಗಿ ಈ ಕಾರ್ಯ ನಡೀತಿದೆ ಅಂತಂತ ಹೇಳಿ ಆತನ ಹೇಳ್ತಾನೆ. ಕಡೆ ದಿನಗಳಲ್ಲಿ ಎಲ್ಲಾರ ಮನುಷ್ಯರ ಮೇಲೆ ನನ್ನ ಆತ್ಮ ಸುರಿಸ್ತೇನೆ ಅನ್ನುವಂಥ ಮಾತು ದೇವ್ರು ಹೇಳಿದ್ದೆ ಅವ್ರು ನೆನಪಿಸ್ತಾನ. ಓಕೆ. ಓಕೆ. ಆಮೇಲೆ ಏನಾಗ್ತದೆ? ಬೋಧಿಸ್ತಾನ ಪೇತ್ರನು ಅಲ್ಲಿ? ಬೋಧಿಸ್ತಾನ. ಓಕೆ. ಬೋಧಿಸ್ತಾನ್ರಿ. ಓಕೆ. ನೀವೆಲ್ಲರೂ ದೇವ್ರ ಕಡೆ ತಿರುಗಿಕೊಳ್ರಿ ಅಂತ ಹೇಳಿ. ಅದಕ್ಕೆ ಅದರ ನಂತರ ಏನಾಯ್ತು? ತಿರ್ಕೊಂಡ್ರ? ದೀಕ್ಷಾಸನ ಮಾಡಿಸ್ಕೊಂಡ್ರು ಕೆಲವು ಮಂದಿ. ಆಮೇಲೆ ಅವ್ರ ಮನೆಯಲ್ಲಿ ಸೇರ್ತಾ ಇದ್ದರು. ಓಕೆ. ಪ್ರಾರ್ಥನೆಯಲ್ಲಿ ರೊಟ್ಟಿ ಮಾಡಿದ್ರು. ಸೊ ಇನ್ಫ್ಯಾಕ್ಟ್ ನಾವು ಈ ವಿಷಯ ನೋಡ್ಲಿಕ್ಕೆ ಹೋಗೋಣ. ಬಹಳ ಒಂದು ವಿಶೇಷ ಘಟನೆ ಇದು. ಆಗಲೇ ನಾನು ಪ್ರಸ್ತಾಪಿಸಿರುವಂತೆ ಒಂದು ಕ್ರೈಸ್ತ ಸಭೆಗೆ ಒಂದು ವೇಳೆ ಇದು ಕೆಲವ್ರು ಹೇಳ್ತಾರೆ ಇದು ಬರ್ತ್ಡೇ ಅಂತೆ, ಆ್ಯಕ್ಚುಲಿ ಸಭೆ ಹುಟ್ಟಿದ ದಿನ ಅಂತಲೂ ಕೂಡ ಈ ವಿಷಯದ ಬಗ್ಗೆ ಮಾತಾಡ್ತಾರೆ. ಬಟ್ ದೆನ್ ಇಲ್ಲಿ ವಚನ ಈ ಒಂದು 2ನೇ ಅಧ್ಯಾಯ ಆರಂಭವಾಗ್ತಾ ಇರುವಂತೆ ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅಂತ ಹೇಳ್ತಿದ್ರೆ ಅಲ್ಲ. ಪಂಚಾಶತಮ ದಿನ ಅಂದರೆ ಅದು ಯಾವ ದಿನ? ಅದು ನಾವು ಈಗ ಪೆಂಟಕಾಸ್ಟ್ ಡೇ ಅಂತಂದ್ರೆ ನಾವೇನು ತಿಳ್ಕೊಂಡ್ಬಿಟ್ಟಿದ್ದೇವೆ, ಅದು ಪರಿಶುದ್ಧಾತ್ಮನ ಅಭಿಷೇಕ ಆದಂಥ ದಿನ ಅಥವಾ ಪರಿಶುದ್ಧಾತ್ಮನ ಇಳಿದು ಬಂದಂಥ ದಿನ ಅಂತ ಹೇಳಿ ಅದಕ್ಕೆ ಪಂಚಾಶತಮ ಅಂದರೆ ಆ್ಯಕ್ಚುಲಿ ಪಸ್ಕದ ನಂತರ 50ನೇ ದಿನ, ರೈಟ್? ಬಟ್ ಆ್ಯಕ್ಚುಲಿ ಅದು ಪಂಚಾಶತಮ ದಿನ ಅದೊಂದು ಯಹೂದ್ಯರ ಹಬ್ಬ. ಓಕೆ. ಯಹೂದ್ಯರ ಹಬ್ಬ, ಅದು ಸುಗ್ಗಿಯ ಹಬ್ಬ, ಯಹೂದ್ಯರ ಸುಗ್ಗಿಯ ಹಬ್ಬದ ದಿನ ಅದು. ಓಕೆ. ಸೊ ನಿಮ್ಗೇನು ಅನ್ನಿಸ್ತದೆ, ದೇವರು ಯಾಕೆ ಈ ಪಂಚಾಶತಮ ದಿನದವರೆಗೆ ಕಾಯ್ದು ಆ ದಿನನೇ ಪರಿಶುದ್ಧಾತ್ಮನ ಸುರಿಮಳೆ ಆಗುವಂತೆ ಮಾಡಿದ್ದು? ಪಸ್ಕದ ದಿನದಂದು ಶಿಲುಬೆಗೆ ಪಸ್ಕದ ದಿನ ಸೌರವಿಸುತ್ತಾ ಇರುವಂಥ ವಿಷಯದ ಸಮಯದಲ್ಲಿ ನೋಡುವಾಗ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದ್ದನ್ನು ನಾವು ನೆನಪು ಮಾಡ್ಕೊಳ್ಬಹುದು. ಆದರೆ ಈಗ ಇದು ಪಂಚಾಶತಮ ದಿನ, ಇದು ಸುಗ್ಗಿಯ ದಿನ, ಸುಗ್ಗಿಯ ಹಬ್ಬ, ಹಾರ್ವೆಸ್ಟ್ ಫೆಸ್ಟಿವಲ್ ಅವ್ರದ್ದು. ಓಕೆ. ಆ ಟೈಮ್ನಲ್ಲಿಯೇ ಪರಿಶುದ್ಧಾತ್ಮನ ಸುರಿಮಳೆ ಆಗ್ತದೆ. ದೇವರು ಯಾಕೆ ಈ ರೀತಿಯಾಗಿ ಕಾಯ್ದು ಈ ಟೈಮ್ ಟೇಬಲ್ ಪ್ರಕಾರ ಮಾಡಿದನಂತ ಅನ್ನಿಸ್ತದೆ? ಸಂತೋಷ್? ಈಗ ಸುಗ್ಗಿ ಹಬ್ಬ ಅಂತಂತ ಹೇಳುವಂಗ ಸುಗ್ಗಿ ಕೊಯ್ಯುವಂತ ಹಬ್ಬ ರೀತಿ ಒಳಗೆ. ಯಾಕಂತಂದ್ರೆ ಈ ಹಬ್ಬದ ದಿನ ಎಲ್ಲರೂ ಅಲ್ಲಿ ಯೆರೂಸಲೇಮ್ನಲ್ಲಿ ಸೇರಿ ಬಂದಿದ್ರಂತ ನಾವು ನೋಡ್ತೇವೆ. ಬೇರೆ ಬೇರೆ ಜನಾಂಗ, ಬೇರೆ ಬೇರೆ ದೇಶ, ಎಲ್ಲ ರೀತಿಯಾಗಿರುವಂಥ ಜನರಲ್ಲಿದ್ದರು.
ಸೊ ಆ ಸಂದರ್ಭದಲ್ಲಿ ಘಟನೆ ನಡೆಯುವಾಗ ಆ ಸುಗ್ಗಿ ಯಾವ ರೀತಿ ಸುಗ್ಗಿ ಹಬ್ಬ ಮಾಡ್ತಾರ ಆ ರೀತಿ ಇದೊಂದು ಸುವಾರ್ತೆಗಾಗಿರ್ಬೋದು ಅಥವಾ ಈ ಕಾರ್ಯ ನಡೆಯುವಂಥ ವಿಷಯಕ್ಕೆ ಸಂಬಂಧಪಟ್ಟಂಗಿರ್ಬೋದು ಹಬ್ಬುದಕ್ಕೆ ದೇವರು ಸಾಧ್ಯ ಆಗಲಿ ಅನ್ನೋ ರೀತಿ ಒಳಗೆ ಮಾಡಿರ್ಬೋದು. ಓಕೆ, ಪೊಟೆನ್ಷಿಯಲ್ ಭಾಳ ಇತ್ತು ಆ ದಿವಸಕ್ಕೆ. ಓಕೆ ಸತೀಶ್, ಏನು ಅನ್ನಿಸ್ತದೆ? ಒಬ್ಬರಿಗೆ ಅಷ್ಟೇ ಒಂದು ಜನಾಂಗ ಅಷ್ಟೇ ಕೊಡಲಿಲ್ಲ ದೇವರು. ಹಾಂ, ಅಪ್ಪ ದೇವರ ಯೋಜನೆ ಎಲ್ಲ ಇದ್ದಾಗ ಎಲ್ಲರೂ ಕೊಡ್ಬೇಕಂತಂದು ಈ ಯೋಜನೆ ಆಗಿರ್ಬೇಕು. ಓಕೆ ಓಕೆ. ಇನ್ಫ್ಯಾಕ್ಟ್ ಅಲ್ಲಿ ಯಾವ್ಯಾವ ದೇಶದ ಜನರು ಬಂದಿದ್ದಾರೆ 9ನೇ ವಚನದಿಂದ 11ನೇ ವಚನ ಓದುವಾಗ ಎಷ್ಟು ದೇಶಗಳ ಜನರಲ್ಲಿದ್ದಾರೆ ಗಮನಿಸಿದ್ರ? 14 ಸುಮಾರು 14 ಪ್ರದೇಶಗಳಿಂದ ಬಂದಿದ್ದಾರಲ್ಲ. ನೋಡ್ರಿ ಹೆಸರು ಹೇಳಕ್ಕೆ ಸಹಿತ ನಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಕೈತಿ. ಓಕೆ, ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸಪೊತಾಮಿಯರು, ಯುದಾಯ, ಕಪದೋಕ್ಯ, ಪಂತ, ಆಸ್ಯ, ಪೃಗ್ಯ, ಪಂಪುಲ್ಯ, ಐಗುಪ್ತ, ಕುರೇನೇಯ, ಮಗ್ಲಲ್ಲಿರುವ ಲಿಬ್ಯ, ಇವೆಲ್ಲ ಲಿಬಿಯಾ ಮತ್ತು ಈಜಿಪ್ಟ್, ಇವೆಲ್ಲ ಪ್ರದೇಶಗಳು ನಾವು ಈಗಲೂ ಮ್ಯಾಪ್ನಲ್ಲಿ ನೋಡ್ಬೋದು ನಾವು, ರೈಟ್? ಅವರೆಲ್ಲ ಯೆರೂಸಲೇಮ್ಗೆ ಬಂದಿದ್ದಾರೆ, ಹೌದ್ರಲ್ಲ? ಅವರೆಲ್ಲ ಯೆರೂಸಲೇಮ್ಗೆ ಬಂದಿದ್ದಾರೆ. ಸೊ ಇಷ್ಟೊಂದು ದೂರದಿಂದ ಬಂದಿರುವಂಥ ಈ ಜನ ಅಲ್ಲಿ ಸೇರಿರುವಂಥ ಒಂದು ಸಮಯ ಅದು. ಪಂಚಾಶತಮ ದಿನ ಅಂತ ಹೇಳುವಾಗ ಅವರು ಆ ಒಂದು ಹಬ್ಬಕ್ಕಾಗಿ ಬಂದಿರುವಂಥ ದಿನ. ಸೊ ಅವರೆಲ್ಲ ಈಗ ಸಡನ್ಲಿ ಅಲ್ಲಿ ಅವ್ರು ಗಮನಿಸ್ತಾ ಇರುವಂಥ ಏನಾಯ್ತು ಅಲ್ಲಿ ದೊಡ್ಡ ಶಬ್ದ ಕೇಳಿಸ್ತಲ್ಲಿ. ಓಕೆ, ಆ ಶಬ್ದ ಅವ್ರನ್ನೆಲ್ಲ ಅಟ್ರಾಕ್ಟ್ ಮಾಡತೈತಿ. ಅವ್ರು ಏನಿದು ಶಬ್ದ ಅಂತಂತ ಹೇಳಿ ಎಲ್ಲಾರು ಅಲ್ಲಿ ಬರತಾರ. ಓಕೆ, ಬಂದು ನೋಡಿದ್ರಂತಂದ್ರ ವಿಚಿತ್ರವಾಗಿರುವಂತ ಮಾತುಗಳನ್ನ ಕೇಳತ್ತಾರ. ಅದು ಹೆಂಗಂತಂದ್ರ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡತ್ತಾರ. ತಮ್ಗೆ ಅವ್ರ ಯಾವ್ಯಾವ ಪ್ರಾಂತ ನಿಂತ್ರ ಬಂದಿದ್ರು ಅವ್ರ ಭಾಷೆಯಲ್ಲಿ ಇವ್ರು ಮಾತನಾಡೋದು ನೋಡಿ ಆಶ್ಚರ್ಯ ಪಡತ್ತಾರ. ಓಕೆ. ಸೊ ಈ ಬೇರೆ ಬೇರೆ ಭಾಷೆದ ಪ್ರಾಂತ್ಯದ ಜನ ಅವರು ತಮ್ಮ ಸ್ವಂತ ಭಾಷೆಯಲ್ಲಿ ಇವರು ಮಾತನಾಡ್ತಾ ಇರುವಂಥದ್ದನ್ನು ಅವ್ರು ಕೇಳ್ತಾರೆ. ಸೊ ಅವ್ರ ಪ್ರತಿಕ್ರಿಯೆ ಏನು ಕೇಳಿಸ್ಕೊಂಡ್ರು ಕರೆಕ್ಟ್, ಬಟ್ ಅವ್ರ ಪ್ರತಿಕ್ರಿಯೆ ಏನು, ಅದಕ್ಕೆ ಹೆಂಗೆ ಪ್ರತಿಕ್ರಿಯಿಸ್ತಾರೆ ಅವರು, ಇದಕ್ಕೆ ಏನು ಅರ್ಥ ಅಂತ ಯೋಚಿಸ್ತಾರೆ ಅವ್ರು ಅದನ್ನ ನೋಡಿ ಭಾಳ ಬೆರಗಾದ್ರಿ ಅವರು. ಓಕೆ, ಆಮೇಲೆ ಅವರು ಮದ್ಯಪಾನ ಮಾಡಿ ಮತ್ತರಾಗ್ಯಾರ ಅವ್ರು ಅಂತ ಹೇಳ್ತಾರಲ್ರಿ. ಹೌದು, ಅವ್ರಿಗೆ ಹಾಸ್ಯ ಮಾಡಿದ್ರು ಒಂದ್ ಟೈಪ್. ಅವರು ಹಾಸ್ಯ ಮಾಡಿದ್ರು ಅಂತಿದ್ರೆ 13ನೇ ವಚನ ಹೇಳ್ತಾರೆ. ಓಕೆ ಓಕೆ. ದೇವರ ಮಹತ್ವ ವಿಷಯಗಳನ್ನು ಅವ್ರು ಹೇಳತ್ತಿದ್ರು ಅವ್ರವ್ರ ಭಾಷೆ ಒಳಗೆ ಅನ್ನೋದು ತಿಳ್ಕೊಂಡು. ನೋಡ್ರಿ, ಅಂದ್ರೆ ಅವರು ಕುಡ್ದಾರಂತನೂ ಹೇಳಾಕತ್ತಾರ, ಅದ್ರ ದೇವರ ಮಹತ್ವಗಳನ್ನು ಹೇಳತ್ತಾರಂತೂ ಹೇಳಾಕತ್ತಾರ. ಅಂದ್ರೆ ವಿಚಿತ್ರ ಅಲ್ಲ? How do you have to make a comment on that? ಇಲ್ಲೇ ನಾವು ನೋಡ್ತೇವೆ 7ನೇ ವಚನಾಗ ಅವ್ರು ಹೇಳ್ತಾರೆ, ಆರ್ ದೀಸ್ ನಾಟ್ ಸ್ಪೀಕಿಂಗ್ ಗಲೀಲಿಯನ್ಸ್, ಆರ್ ನಾಟ್ ಆಲ್ ದೀಸ್ ಹೂ ಆರ್ ಸ್ಪೀಕಿಂಗ್ ಗಲೀಲಿಯನ್ಸ್. ಸೊ ಈ ಮಂದಿ ಜನ ಬೇರೆ ಇದು ಮಾತಾಡೋದು ಒಂದು ಬೇರೆ ಭಾಷೆ. ಆಮೇಲೆ 12ನೇ ವಾಕ್ಯನಾಗ ಅಮೇಜ್ಡ್ ಆ್ಯಂಡ್ ಪರ್ಪ್ಲೆಕ್ಸ್ಡ್ ದೇ ಆಸ್ಕ್ಡ್ ಒನ್ ಅನದರ್ ವಾಟ್ ಡಸ್ ದಿಸ್ ಮೀನ್. ಸೊ ಬೇರೆ ಬೇರೆ ದೇಶದಿಂದ ಬಂದಿರೋ ಮಂದಿ ಎಲ್ಲ ಅವರು ನೋಡತ್ತಾರ, ಅಲ್ಲೇ ಕುಂತಿದ್ದವರು ಅವ್ರದ ಭಾಷೆನಾಗ ಇವ್ರು ಮಾತಾಡಕತ್ತಾರ. ಸೊ ಇದು ಮೀನ್ಸ್ ಏನಾಗತೈತಿ, ಇದು ನಮ್ದು 50 ದಿನದ ಇದು ಹಬ್ಬ ಬಂದೈತಿ, ಬಟ್ ವಾಟ್ ಈಸ್ ದಿಸ್ ಲೈಕ್? ದೇ ಆರ್ ಸ್ಪೀಕಿಂಗ್ ಅವರ್ ಲ್ಯಾಂಗ್ವೇಜ್. ಹೌ ಡಿಡ್ ದೇ ಲರ್ನ್ ಫ್ರಮ್ ವೇರ್? ದೀಸ್ ಆರ್ ಆಲ್ ಲೈಕ್ ಲೋಕಲ್ ಪೀಪಲ್, ಬಟ್ ವಾಟ್ಸ್ ಹ್ಯಾಪ್ನಿಂಗ್? So that was their question. Some of them they made fun also, and they said it off that they are drunk also. Maybe the ಕುಡ್ದಾರ ಅದರ ಸಲುವಾಗಿ ನಮ್ಮ ಭಾಷೆ ಥರ ಮಾತಾಡತ್ತಾರ. ಅಲ್ಲಿ ಕುಡ್ದಾಗ ಬೇರೆಯವರು ಬೇರೆ ಭಾಷೆ ಮಾತಾಡೋಗಿಲ್ಲ. ಇನ್ಫ್ಯಾಕ್ಟ್ ಕರೆಕ್ಷನ್ ಇರಬೇಕೇನೋ. ಗ್ಲಾಡಿಸ್ ಮಣಿಕಂಠನ್ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ 12 ಪ್ರಾಂತ್ಯಗಳಿಂದ ಅಂತ ಹೇಳಿ. ಮೇ ಬಿ ಕೌಂಟ್ ಮಾಡಿ ನಾವು ಅದನ್ನು ಗುರುತಿಸ್ಬೇಕು. 12 ಪ್ರದೇಶಗಳಿಂದ, ಬೇರೆ ಬೇರೆ ಸ್ಥಳಗಳಿಂದ ಅಂತಂದ್ರೆ 12 ಸ್ಥಳಗಳಿಂದ. ಸೊ ಇವರ ಒಂದು ಪ್ರತಿಕ್ರಿಯೆ, ಜನರ ಪ್ರತಿಕ್ರಿಯೆ ಏನಪ್ಪ ಅಂತಂದರೆ, ಪರಿಶುದ್ಧಾತ್ಮ ಭರಿತರಾದಂಥ ಇವರನ್ನು ನೋಡಿ ಅವರ ಅಭಿಪ್ರಾಯ ಏನಂದರೆ ಅವರು ಕುಡಿದಿದ್ದಾರೆ ಅನ್ನುವಂಥ ವಿಚಾರ ಮಾಡಿ ಅಪಹಾಸ್ಯ ಮಾಡುವಂಥದ್ದನ್ನು ಕೂಡ ನಾವು ನೋಡ್ತೇವೆ.
ರೈಟ್? ಏನಾದರೂ ಅದ್ರ ಬಗ್ಗೆ ಇನ್ನೂ ಏನಾದರೂ ಹೇಳೋದಿದೆಯಾ? They are not in their mind, like ಹಾ, ತಮ್ಮ ಸ್ವಾಧೀನದಲ್ಲಿ ಅವ್ರು ಇಲ್ಲ, ಇಲ್ಲ, ಕಂಟ್ರೋಲ್ ಇಲ್ಲ ಅವ್ರಿಗೆ. Control ಇಲ್ಲ, ಏನ್ ಬೇಕಾದ್ರೂ ಅವರು ಏನೋ ಬೇರೆ ಆಗತೈತಿ. ಹಾ ಅರ್ಥ ಆಗತ್ತಿಲ್ಲ. ಅವ್ರು ಅದನ್ನ ನೋಡಿ ಭ್ರಮೆಗೊಂಡ್ರು ಅವರು. ವರ್ಡ್ ಎಕ್ಸಾಕ್ಟ್ಲಿ ಅದು ವರ್ಡ್ ಉಪಯೋಗಿಸಲ್ಪಟ್ಟದ್ದು ಭ್ರಮೆಗೊಂಡ್ರು ಅಂತ ಹೇಳಿ. Yeah. ಓಕೆ, ಸೊ ಇಲ್ಲಿ ನಾವು ಮೊದಲನೇ ಅಧ್ಯಾಯದ ಒಂದು ಸಂಬಂಧ ನಾವು ನೆನಪು ಮಾಡ್ಕೊಳ್ಳೋಣ. ಪರಿಶುದ್ಧಾತ್ಮ ಭರಿತರಾಗುವಿರಿ, ಆತ್ಮ ಭರಿತರಾಗುವಾಗ ನೀವು ಸಾಕ್ಷಿಗಳಾಗುವಿರಿ ಅಂತ ಹೇಳಿದ್ರು ವಾಕ್ಯ. ನಿನ್ನೆದು ನಾವು ಅಧ್ಯಯನ ಮಾಡಿದೆವು. ಸೊ ಆತ್ಮ ಭರಿತರಾಗುವುದು ಮತ್ತು ಸಾಕ್ಷಿಯಾಗುವಂಥದ್ದು. ಪರಿಶುದ್ಧಾತ್ಮ ಭರಿತರಾಗುವಾಗ ನೀವು ಯೆರೂಸಲೇಮ್, ಯೂದಾಯ, ಸಮಾರ್ಯ, ಲೋಕದ ಕಟ್ಟಕಡೆಯವರೆಗೆ ನನ್ನ ಸಾಕ್ಷಿಗಳಾಗುವಿರಿ ಅಂತ ಯೇಸು ಸ್ವಾಮಿ ಹೇಳಿದ್ದದು. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನ, ಅದು ಧ್ಯೇಯ ವಾಕ್ಯ, ಈ ಅಪೊಸ್ತಲ ಕೃತ್ಯದ ಥೀಮ್ ವರ್ಸ್ ಅದು. ಸೊ ಸಾಕ್ಷಿಗಳಾಗುವಿರಿ. ಸಾಕ್ಷಿಗಳಾಗುವಿರಿ ಅನ್ನುವುದಕ್ಕೂ ಪರಿಶುದ್ಧಾತ್ಮ ಭರಿತರಾಗುವುದಕ್ಕೂ ಸಂಬಂಧ ಇದೆಯಾ? ಸಂಬಂಧ ನಾವು ಕಾಣಕತ್ತೀವಿಲ್ಲ, ಸ್ಪಷ್ಟವಾಗಿ ಕಾಣತೈತಿ. ಓಕೆ, ಯಾಕಂತಂದ್ರೆ ಪವಿತ್ರಾತ್ಮ ಭರಿತರು ಅಲ್ಲಿ ಮೇಲ್ ಆಗತ್ತಾರ. ಅದ್ರ ನಂತರ ಇಮಿಡಿಯೇಟ್ಲಿ ಅವರೆಲ್ಲ ಹಾಸ್ಯ ಎಲ್ಲ ಮಾಡಿದ ನಂತರ ಪೇತ್ರ ಇಮಿಡಿಯೇಟ್ಲಿ ನಿಂತು ಪ್ರಸಂಗ ಮಾಡಾಕತ್ತ, ಸಾಕ್ಷಿ ಕೊಡಾಕ ಕೆಲಸ ಆತನು ಸುವಾರ್ತೆನ ಸಾರು ಕೆಲಸ ಮಾಡಾಕತ್ತಾನ. ಅಂದ್ರೆ ಆತ್ಮ ಭರಿತರಾದ ನಂತರ ಎಲ್ಲಾ ಪ್ರಾಂತ್ಯ ಅಂತಂತ ಹೇಳಿದ್ರೆ ಎಲ್ಲಾ ಪ್ರಾಂತ್ಯ ನಿಂತ್ರ ಆಲ್ರೆಡಿ ಅಲ್ಲಿ ಬಂದಿದ್ರು. ಎಲ್ಲಾ ಪ್ರಾಂತ್ಯಗೆ ಅಲ್ಲಿ ಮುಟ್ಟುವಂತ ರೀತಿ ನಡೀತಲ್ಲಿ ಕೆಲಸ, ಆ ರೀತಿ ಅನಿಸ್ತಾ. ಓಕೆ ಓಕೆ, ಸತೀಶ್ ಏನ್ ಅನ್ನಿಸ್ತದೆ? ಏನ್ ಸಂಬಂಧ ಇದೆ ಇಲ್ಲಿ ಆತ್ಮ ಭರಿತರಾಗುವಂತ ಅನುಭವ? ಇಲ್ಲಿ ನಾವು ನೋಡುವಂಥದ್ದು ಅವರು ಆತ್ಮ ಭರಿತರಾಗ್ತಾ ಇದ್ದಾರೆ, ರೈಟ್? 2ನೇ ಅಧ್ಯಾಯದಲ್ಲಿ ನಾವು ಆರಂಭವಾಗುವಂತೆ ಆಗ ಬಿರುಗಾಳಿ ಬೀಸುತ್ತದೋ, 2ನೇ ವಚನ ನೋಡ್ರಿ, ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರೆಲ್ಲ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡೋದಕ್ಕೆ ಆರಂಭಿಸಿದರು. ನೆನ್ಪಿಟ್ಕೊಳ್ರಿ 4ನೇ ವಚನ, ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳನ್ನು ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಯೇಸು ಸ್ವಾಮಿ ಹೇಳಿದ್ದು ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ, ನೀವು ಪರಿಶುದ್ಧಾತ್ಮನ ಒಂದು ಬಲ ಹೊಂದಿ ಏನಾಗ್ತೀರಿ? ಸಾಕ್ಷಿ ಆಗ್ತೀರಿ. ಯೆರೂಸಲೇಮ್, ಯೂದಾಯ, ಸಮಾರ್ಯ, ಲೋಕದ ಕಡೆವರೆಗೂ. ಸೊ ಈಗಾಗಲೇ ಸಂತೋಷ ಅದ್ರ ವಿಷಯವಾಗಿ ಕೆಲವು ವಿಷಯ ಮಾತು ಹೇಳಿದ್ದಾರೆ. ನಿಮ್ಗೆ ಏನು ಅನ್ನಿಸ್ತು? ಏನು ಸಂಬಂಧ ಇದೆ? ಅವರು ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ರು, ರೈಟ್? ಆ ಅಭಿಷೇಕ ಏನಿದೆ, ಪರಿಶುದ್ಧಾತ್ಮನ ಅಭಿಷೇಕಕ್ಕೂ ನಿಮ್ಗೇನು ಅನ್ನಿಸ್ತದೆ? ಅಭಿಷೇಕಕ್ಕೂ ಮತ್ತೆ ಈ ಸಾಕ್ಷಿ ಆಗೋದಕ್ಕೂ ಸಂಬಂಧ ಇದೆಯಾ? ಇಲ್ಲೇ ನಾವು ನೋಡ್ತೇವೆ, ಅಭಿಷೇಕ ಆಗಿದಾದ್ಮೇಲೆ ಇದು 50 ದಿನದ ಯೇಸು ಸ್ವಾಮಿ ಅವ್ರಿಗೆ ವೇಟ್ ಮಾಡಕ್ಕೆ ಹೇಳಿದ್ರು. ಸೊ ಅವರು ವೇಟ್ ಮಾಡ್ಕೊಂತ ಇಲ್ಲೇ 2ನೇ ಅಧ್ಯಾಯನಾಗ ಸ್ಟಾರ್ಟ್ ಆಗೋದು, ವೆನ್ ದ ಡೇ ಆಫ್ ಪೆಂತೆಕೋಸ್ಟ್ ಕೇಮ್ ದೇ ವರ್ ಆಲ್ ಟುಗೆದರ್, ಕಾಯ್ಕೊಂತ ಅವರು ಇದ್ರು. ಇದು ಕಾಯೋದು ಸಮಯನಾಗ ಇದು ಎಲ್ಲ ಪವಿತ್ರ ಆತ್ಮಂದ ಅಭಿಷೇಕಂದ ಅನುಭವ ನಾವು ನೋಡ್ತೇವೆ ಯಾವ ರೀತಿಯಿಂದ ಆಯ್ತು. ಅಲ್ಲೇ ಇರೋರು ಎಲ್ಲ ಮಂದಿ ಬಂದು ಅವ್ರಿಗೆ ಹೇಳಿದ್ರು, ಹಾಸ್ಯ ಮಾಡಿದ್ರು. ಎಷ್ಟೋ ದೇಶದ ಮಂದಿ ಇದ್ರು ಅಲ್ಲೇ, ಬೇರೆ ಬೇರೆ ಭಾಷೆನಾಗ ಮಾತು ಕೇಳಿ ಅವರು ಹೇಳಿದ್ರು. ಬಟ್ 14ನೇ ವಾಕ್ಯನಾಗ ನೋಡ್ತೇವೆ, ಇದು ಒಂದು ರೀತಿಯಿಂದ ಸಾಮಾನ್ಯ ಭಾಷೆನಾಗ ಹೇಳಿದ್ರೆ ಇದು ಹೆದರ್ ಪುಕ್ಕ ಪೇತ್ರ. ಅಲ್ಲೇ ಎಲ್ಲ ಮಂದಿ ಕೂಡೆ ಕುಂತ ಜಸ್ಟ್ ಕಾಯೋದು ಮನ್ಸ. ಈಗ ಪವಿತ್ರ ಆತ್ಮಂದ ಅಭಿಷೇಕ ಆಗಿದಾದ್ಮೇಲೆ ಇಲ್ಲೇ ನೋಡ್ತೇವೆ, ಹೇಳ್ತೈತಿ, ಪೀಟರ್ ಈ ಸ್ಟೂಡ್ ಅಪ್ ವಿತ್ ದ 11. ಸ್ಟೂಡ್ ಅಪ್ ಅದು ಒಂದು ಶಕ್ತಿ ಕೊಡ್ತೈತಿ, ನಿಲ್ಲೋದು ಶಕ್ತಿ. ಯು ಕ್ಯಾನ್ ಸ್ಟ್ಯಾಂಡ್ ಅಪ್ ವೆನ್ ಯು ಆರ್ ಅನಾಯಿಂಟೆಡ್ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಯು ಕ್ಯಾನ್ ಹ್ಯಾವ್ ದ ಪವರ್ ಟು ಸ್ಟ್ಯಾಂಡ್. ನಾಟ್ ಓನ್ಲಿ ದಟ್, ಹೀ ಸ್ಟೂಡ್ ಅಪ್ ಅಡ್ರೆಸ್ಡ್ ಆನ್ ಬಿಹಾಫ್ ಆಫ್, ಅಲ್ಲಿ ಎಷ್ಟೋ ಮಂದಿ ಕುಂತ ಅದು ಕಾಯಕತ್ತಿದ್ರು, ಆನ್ ಬಿಹಾಫ್ ಆಫ್ ದೆಮ್ ಹಿ ಬಿಕೇಮ್ ಅ ಲೀಡರ್ ದೇರ್. ಪವಿತ್ರ ಆತ್ಮಂದ ಅಭಿಷೇಕಂದ ಒಂದು ನಾಯಕ ಆಗೋದು ಸಾಧ್ಯ ಆಯಿತು. ಅಷ್ಟೇ ಇಲ್ಲ, ಎಲ್ಲ ಜನರಿಗೆ ಮುಂದೆ ಯಾರ್ಯಾರ ಹಾಸ್ಯ ಮಾಡತ್ತಿದ್ರು, ಏನೇನು ಹೇಳತ್ತಿದ್ರು, ಎಲ್ಲ ಮಂದಿಗೆ ಪೇತ್ರ ಏನು ಉತ್ತರ ಕೊಡೋದು ಅಂದ್ರೆ, ರೆಸ್ಪೆಕ್ಟ್ಫುಲ್ಲಿ ಟೆಲಿಂಗ್ ಫೆಲೋ ಜ್ಯೂಸ್ ಆ್ಯಂಡ್ ಆಲ್ ಆಫ್ ಯು ಹೂ ಲಿವ್ ಇನ್ ಜೆರೂಸಲೇಮ್. ಇವ್ರಿಗೆ ಮಾಕಿಂಗ್ ಮಾಡತ್ತಾರ, ಬಟ್ ಇವರು ರೆಸ್ಪೆಕ್ಟ್ಫುಲ್ಲಿ ಹೀ ಈಸ್ ಅಡ್ರೆಸ್ಸಿಂಗ್ ದೆಮ್ ಆ್ಯಂಡ್ ವಾಟ್ ಹ್ಯಾಸ್ ಹ್ಯಾಪನ್ ಹೀ ಈಸ್ ಎಕ್ಸ್ಪ್ಲೇನಿಂಗ್. ಸೊ ಇಲ್ಲೇ ನೋಡಿದ್ರೆ ನಾವು ನೋಡ್ತೇವೆ, ಪವಿತ್ರ ಆತ್ಮಂದ ಅಭಿಷೇಕ ಆಗೋದು ಮುಖಾಂತರ ನಿಲ್ಲೋದು ಸಾಧ್ಯ, ನಾಯಕ ಆಗೋದು ಸಾಧ್ಯ, ಎಕ್ಸ್ಪ್ಲೇನ್ ಮಾಡೋದು ಸಾಧ್ಯ, ಭಾಳ ನೋಡ್ತೀವಿ. ಅಂದ್ರೆ ಸಂಬಂಧ ಇದೆ.
ಸಂಬಂಧ ಇದೆ, ಬಹಳ ಸಂಬಂಧ ಇದೆ. ಅಭಿಷೇಕ ಆಗುವ ಹೊಂದುವುದಕ್ಕೂ, ಯಾಕಂದ್ರೆ ಇವರು ಅಭಿಷೇಕ ಹೊಂದಿದ್ರು, ಅದರ ಮುಖಾಂತರ ಅವರು ಸಾಕ್ಷಿ ಆದ್ರು. ಸಂಬಂಧ ಇದೆ. Yes. Right? ಸಂಬಂಧ ಬಹಳ ಸ್ಪಷ್ಟವಾಗಿದೆ. ಓಕೆ, ಸೊ ಹಾಗಾದ್ರೆ ಇನ್ನೊಂದು ಮಾತಿನಲ್ಲಿ ಈ ಪ್ರಶ್ನೆಯನ್ನು ನಾವು ಮತ್ತೊಂದು ರೀತಿಯಾಗಿ ಯೋಚಿಸುವುದಾಗಿದ್ದಲ್ಲಿ, ದೇವರು ಈ ಜನರನ್ನ, ಶಿಷ್ಯ ಬಳಗವನ್ನ ಯಾಕೆ ಅಭಿಷೇಕಿಸಿದನು? ಯಾಕೆ ಅಭಿಷೇಕಿಸಿದನು? ಅವರು ಕಾಯ್ತಿದ್ರು. ಕಾಯ್ತಾ ಇದ್ರು. ಓಕೆ, ಮತ್ತೆ ಯಾಕೆ ಅಭಿಷೇಕಿಸಿದನು? ಸಾಕ್ಷಿ ಆಗ್ಬೇಕಿತ್ತು. ಸಾಕ್ಷಿ ಆಗೋದಕ್ಕಾಗಿ ಅಭಿಷೇಕಿಸಿದನು. ನಿನ್ನೆ ದಿನ ನಾವು ನೋಡಿದ್ವಿ, ಯೇಸು ಸ್ವಾಮಿ ಉಳಿದಿರುವಂತ ಕೆಲಸವನ್ನು ಬಿಟ್ಟು ಮೇಲೆ ಎತ್ತಲ್ಪಟ್ನು ಅಂತ. ಆ ಮುಂದಿನ ಕೆಲಸ ಕಂಪ್ಲೀಟ್ ಆಗ್ಬೇಕಾಗಿದ್ದಲ್ಲಿ ಬಲ ಬೇಕಾಗಿತ್ತು. ಓಕೆ, ಯೇಸು ಸ್ವಾಮಿ ಶಿಷ್ಯರಿಗೆ ಅವ್ರು ಮಾಡಿದಂಥ ಅದ್ಭುತ ಕಾರ್ಯ, ಅವು ಏನು ಕೆಲಸ ಮಾಡಿದಾರೋ ಅವ್ರು ಶಿಷ್ಯರು ಮಾಡ್ಬೇಕಂತ ಹೇಳಿ ಅವರು ಇದು ಮಾಡ್ತಾ ಇದ್ರು. ಓಕೆ, ಸೊ ಆ ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಅಭಿಷೇಕಿಸಿದ. ನಿಮ್ಗೆ ಏನು ಅನಿಸ್ತದೆ? ಯಾಕೆ ಅಭಿಷೇಕಿಸಿದ? ನಾನೀಗ ಹೋಗ್ತೀನಿ, ನಿಮ್ಗೊಂದು ಆತ್ಮ ಕೊಡ್ತೀನಿ ದೇವ್ರು ಹೇಳಿದ್ರಲ್ರಿ, ಅವ್ರನ್ನ ಪವಿತ್ರಾತ್ಮ ಬಲಿಂದ ತುಂಬಿಸಿದ್ರಲ್ಲ. ಸೊ ಯಾಕೆ ಬಲದಿಂದ ತುಂಬಿಸಿದ್ರು? ಅಂದ್ರೆ ಇನ್ನ ಅವರು ಜನರಿಗೆ ಅವರು ಬಲದಿಂದ ನಡ್ಸಾಕ, ಪವಿತ್ರಾತ್ಮ ಬಲದಿಂದ ನಡ್ಸಾಕ ಅವ್ರಿಗೆ, ಮತ್ತೆ ಪೇತ್ರನ ಹಂಗ ಪ್ರಸಂಗಿಸಿದ್ನಲ್ರಿ, ಹಂಗ ದೇವ್ರು ಇದು ಮಾಡಿದ್ರು, ಸುವಾರ್ತೆ ಸಾರ್ಲಿಕ್ಕೆ, ಸಾಕ್ಷಿ ಆಗ್ಲಿಕ್ಕೆ. Jesus passed the bat on. It's like a passing on the responsibility that many people, they don't know that Jesus is the living God. Go and share with them that what I was with you and what I am. You have seen me that I was physically as a man, and then I died on the cross. I rose again on third day, and I have visited you all and all this power. So go ahead and tell the people that Jesus Christ is the Lord. ಸೊ ಹಂಗಂದ್ರೆ ಇಲ್ಲಿ ನಾವು ಗಮನಿಸ್ತಾ ಇರುವಂತೆ ಪರಿಶುದ್ಧಾತ್ಮನ ಅಭಿಷೇಕ ಆದದ್ದು ಇವ್ರಿಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಪವಿತ್ರಾತ್ಮ ಭರಿತರಾದದ್ದು ಅಲ್ಲ, ಆ ವರ್ಡ್ ಯೂಸ್ ಮಾಡಿದ್ದು ಇಲ್ಲಿ ಪವಿತ್ರಾತ್ಮ ಭರಿತರಾದದ್ದು. ಅವರು ಪವಿತ್ರಾತ್ಮ ಭರಿತರಾದದ್ದಕ್ಕೆ ಯಾಕೆ ಅಂತಂದ್ರೆ, ನೀವೇ ಹೇಳಿರೋ ಪ್ರಕಾರ ಅವರು ಸುವಾರ್ತೆ ಸಾರಲಿಕ್ಕೆ, ಸಾಕ್ಷಿ ಕೊಡಲಿಕ್ಕೆ, ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಲಿಕ್ಕೆ ಅಲ್ಲ, ಅದು ಅವರ ಸ್ಟೇಟಸ್ ಹೆಚ್ಚಿಸ್ಲಿಕ್ಕೆ ಅಲ್ಲ. ರೈಟ್? ನಾನು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ದೇನೆ ಅನ್ನುವಂಥ ಒಂದು, ನಾನು ನಿನಗಿಂತ ಬೆಟರ್ ಸ್ಪಿರಿಚುವಲ್, ಆತ್ಮಿಕವಾಗಿ ಅನ್ನುವಂಥ ಸ್ಟೇಟಸ್ ಹೆಚ್ಚಿಸ್ಲಿಕ್ಕಂತೂ ಅಲ್ಲ. ಯಾಕಂದರೆ ಈ ಅನುಭವವನ್ನು ಕೆಲವರು ಆ ರೀತಿಯಾಗಿಯೂ ಕೂಡ ವಿಚಾರ ಮಾಡುವಂಥದ್ದುಂಟು. ಏನಂದ್ರೆ ನಾನು ಅಭಿಷಕ್ತನು, ನೀನು ಅಭಿಷಕ್ತವಿಲ್ಲದವನು, ನಾನು ನಿನಗಿಂತ ಬೆಟರು, ನೀನು ನನಗಿಂತ ಕೀಳಾಗಿದ್ದಿ ಅನ್ನುವಂಥ ಆ ಉದ್ದೇಶಕ್ಕಾಗಿ ಅಂತೂ ಅಲ್ಲ. ಬಹಳ ಸ್ಪಷ್ಟವಾಗಿ ನಾವು ಕಾಣ್ತಾ ಇರುವಂತೆ ಸ್ವಾರ್ಥ ಸಾರಲಿಕ್ಕೆ, ಸಾಕ್ಷಿ ಆಗಲಿಕ್ಕೆ, ಬೋಧಿಸುವುದಕ್ಕೆ, ಅದ್ಭುತಗಳನ್ನು, ಸೂಚಕ ಕ್ರಿಸ್ತನ ಬಿನ ಹೇಳಿದಂತೆ ಕ್ರಿಸ್ತನ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ. ಓಕೆ, ಕ್ರಿಸ್ತನ ಸೇವೆ ಅದು ಏನಂತಾರೆ, ಇನ್ನೊಂದು ಮಾತಿನಲ್ಲಿ ಹೇಳೋ ಪ್ರಕಾರ ಪೋಕಾಕಿ ಮಾಡ್ಕೊಂಡು ಇರುವಂಥದ್ದು ಆಗಿರಲಿಲ್ಲ. ರೈಟ್? ಆತನು ಆ ಒಂದು ಕಾರ್ಯ ಮಾಡಿರುವಂಥದ್ದು ಬಹಳ ಸ್ಪಷ್ಟವಾಗಿ ದೇವರ ರಾಜ್ಯದ ಸ್ಥಾಪನೆಗಾಗಿ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇಲ್ಲಿ ಈಗ ನಾವು ಈ ಒಂದು ಚರ್ಚೆಯನ್ನು ಗಮನಿಸ್ತಾ ಇರುವಂತೆ ಆಲ್ಬರ್ಟ್ ಬೆನಿಸನ್ ಹೇಳ್ತಾ ಇದ್ದಾರೆ, ಟು ಫುಲ್ಫಿಲ್ ದ ಪ್ರಾಫೆಸಿ ಎಂಬುದಾಗಿ. ಮತ್ತು ಹವಳ ಅವರು ಹೇಳ್ತಾ ಇದ್ದಾರೆ, ಟು ಪ್ರೀಚ್ ಆ್ಯಂಡ್ ಟೀಚ್ ದ ಗುಡ್ ನ್ಯೂಸ್ ಟು ದ ವರ್ಲ್ಡ್ ಎಂಬುದಾಗಿ. ಸೊ ಈ ರೀತಿಯಾಗಿ ನಾವು ವಿಶೇಷವಾಗಿ ಒಂದು ಅಂಶಗಳನ್ನು ಗಮನಿಸ್ತಾ ಇರುವಂತೆ, ಪೇತ್ರನು ಮತ್ತು ಅವನ ಶಿಷ್ಯರು, ಯೇಸು ಸ್ವಾಮಿಯ ಶಿಷ್ಯರ ಕುರಿತು ನಾವು ನೋಡುವಾಗ, ಇನ್ಫ್ಯಾಕ್ಟ್ ಇದೇ ವಾಕ್ಯದಲ್ಲೇ ಇರೋಣ, ಆದರೆ ಒಂದು ಸ್ವಲ್ಪ ಪೇಜ್ ಹಿಂಗೆ ತಿರುಗಿಸಿದ್ರೆ ಎಲ್ಲಿ ಬರ್ತದಪ್ಪ ಅಂದರೆ ಯೋಹಾನನ ಸುವಾರ್ತೆ ಬರ್ತದ್ರಿ. ಈ ಯೋಹಾನನ ಸುವಾರ್ತೆ 18ನೇ ಅಧ್ಯಾಯಕ್ಕೆ ಹೋದರೆ 25ರಿಂದ ನಾವು ಓದುವಾಗ ಇನ್ಫ್ಯಾಕ್ಟ್ ಬಹಳ ಒಂದು ಘಟನೆ ನಮಗೆ ವಿಚಿತ್ರ ಅನ್ನುವಂಥ ಘಟನೆ ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ಏನಪ್ಪ 25ನೇ ವಚನದೊಳಗೆ ಅಲ್ಲಿ ಒಬ್ಬರು ಬಂದು ಅವನು ಕೇಳ್ತಾರೆ, ನೀನು ಅವನ ಶಿಷ್ಯರಲ್ಲಿ ಒಬ್ಬನೇನು ಅಂತ ಕೇಳಿದ್ರು. ಅಲ್ಲ ಅಂದನು. ಮಹಾಯಾಜಕನ ಆಳುಗಳಲ್ಲಿ ಪೇತ್ರನ ಕಿವಿ ಕತ್ತರಿಸಿದವನ ಬಂಧುವಾಗಿದ್ದ ಒಬ್ಬನು, ನಾನು ನಿನ್ನನ್ನು ತೋಟದಲ್ಲೇ ಅವನ ಸಂಗಡ ಕಂಡನಲ್ಲವೇ ಅಂದನು.
27ನೇ ವಚನ, ಅದಕ್ಕೆ ಪೇತ್ರನು ತಿರುಗಿ ಅಲ್ಲ ಅಂದನು, ಕೂಡಲೇ ಕೋಳಿ ಕೂಗಿತು. ಇದು ಪೇತ್ರ, ಇದು ಪೇತ್ರ. ಓಕೆ, ನಾವು ಪೇತ್ರನ ಬಗ್ಗೆ, ಆತನ ಪ್ರಸಂಗದ ಬಗ್ಗೆ ನಾವು ನೋಡ್ತೇವೆ. ಇನ್ಫ್ಯಾಕ್ಟ್ 20ನೇ ಅಧ್ಯಾಯದ 19ನೇ ವಚನದಲ್ಲಿಯೂ ಕೂಡ ನಾವು ಗಮನಿಸುವ ಅದೇ ಈ ಒಂದು ಯೋಹಾನನ ಸುವಾರ್ತೆ ಅಲ್ಲಿ ನಾವು ನೋಡುವಾಗ ಭಯದಿಂದ ತುಂಬಿದಂಥ ಶಿಷ್ಯ ಬಳಗ ಇದು. ಓಕೆ, ಹೀಗಿದ್ದವರು ಈಗ ಬೇರೆ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಫುಲ್ ಸಿಚುವೇಶನ್ ಚೇಂಜ್ ಆಗ್ಬಿಟ್ಟಿದೆ. ಓಕೆ, ಅಲ್ಲಗಳೆದಂಥವ್ರು ಈಗ ಆ ಹೆಸರಿಗಾಗಿ ನಿಂತುಕೊಳ್ತಾ ಇದ್ದಾರೆ. ಏನಾಯ್ತು ಬದಲಾವಣೆ, ವ್ಯತ್ಯಾಸ ಏನಾಯ್ತು ಅನಿಸ್ತದೆ? ಮೊದಲು ಇಷ್ಟು ಭಯ ಪಡುವಂತ ಜನರು ಆತ್ಮಭರಿತವಾದ ನಂತರ ಈ ಬದಲಾವಣೆ ಕಂಡಲ್ಪಡ್ತಾವ. ಸೊ ಯೇಸು ಸ್ವಾಮಿ ಹೇಳಿರುವಂತ ಮಾತು ಇಲ್ಲಿ ನೆರವೇರಲ್ಪಟ್ಟಂಗೆ ಏನಂದ್ರೆ, ನೀವು ಬಲ ಹೊಂದ ನಂತರ ಸಾಕ್ಷಿ ಆಗ್ತೀರಿ ಅಂತ ಹೇಳಿ. ಸೊ ಆ ಬಲ ಇಲ್ಲ ಅವ್ರಿಗೆ ಬಂತು, ಅವರು ಧೈರ್ಯ, ಒಂದು ಸಾಮರ್ಥ್ಯ ಅವರು ಹೊಂದ್ಕೊಂಡು ಮಾತನಾಡಲಿಕ್ಕೆ ಸಾಧ್ಯ ಆಯ್ತು. ಆ ದೇವರ ಒಂದು ಆತ್ಮನ ಕಾರ್ಯದಿಂದ ಅವರು ಬಲ ಹೊಂದಿರುವ ಕಾರಣ ಈ ಧೈರ್ಯ ಬಂತು. ಯಾ ಸತೀಶ್, ಅವ್ರದ್ದು ಮಾತು ಗಟ್ಟಿ ಆತವು, ಧೈರ್ಯ ಬಂದ ಕೂಡಲೇ ಗಟ್ಟಿಯಾಗಿ ಎದ್ದು ನಿಂತು ಮಾತನಾಡಿದಂತಂದು. ಓಕೆ, ಏನ್ ಅನಿಸ್ತದೆ ನಲ್ಲಿ? ಪವಿತ್ರಾತ್ಮ ಬಲ ಹೊಂದಿದ ಮೇಲೆ ನಮ್ಗೆ ತಪ್ಪಿನಾರು ಅವ್ರು ಏನು ಮಾಡ್ತಿರ್ತಾರ, ತಪ್ಪಿನಾರು ಗೊತ್ತಾಗ್ತಿತ್ತಲ್ಲ, ಅದಕ್ಕೆ ಅವರು ಒಳ್ಳೆಯದಾಗಿ ನಡೆಯಕ್ಕದು ಬಲ ಕೊಡ್ತಾರೆ. ಓಕೆ, ಸೊ ಆ ಅರಿವು ಉಂಟಾಗಿ ಅವರು ಒಳ್ಳೆಯದನ್ನು ಆರಿಸಿಕೊಂಡು ಅದರ ಪ್ರಕಾರ ಜೀವಿಸೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಿ. ಎನಿ ಥಾಟ್ಸ್? ಇದು ಯೋಹಾನನ್ ಸ್ವಾರ್ಥಿನಾಗ ನಾವು ನೋಡಿದ್ವಿ, ಪೇತ್ರ ಭಾಳ ಹೆದರ್ ಬಿಟ್ಟಿದ್ರು. ಅಲ್ಲೇ ಎಲ್ಲಿ ಮಠ ಹೇಳುದಂದ್ರೆ, ಯೇಸು ಸ್ವಾಮಿ ಬಗ್ಗೆ ನನಗೆ ಗೊತ್ತಿಲ್ಲ, ಅಲ್ಲಿ ಮಠ ಹೇಳ್ಬಿಟ್ಟಾರ. ಬಟ್ ಇಲ್ಲೇ ನೋಡತ್ತೇವಿ, ಅದೇ ಪೇತ್ರ ಇಲ್ಲೇ ನಿಂತು ಈಗ ಪ್ರಸಂಗ ಮಾಡತ್ತಾರ. ಸೊ ಆ್ಯಕ್ಚುಲಿ ನೋಡೋದು ಇಲ್ಲೇ ನಾವು ನೋಡ್ಬೋದಂದ್ರೆ, ನಮ್ಮ ಹಾರ್ಟ್ ಒಳಗೆ ಏನು ನಡೀತೈತಿಲ್ಲ, ಅದು ಪೇತ್ರಂದ ಹೃದಯನಾಗ ಯೇಸು ಸ್ವಾಮಿ ಬಗ್ಗೆ, ಯೇಸು ಸ್ವಾಮಿಯಿಂದ ಎಲ್ಲ ಅದ್ಭುತ ಕಾರ್ಯ, ಡೆಲಿವರೆನ್ಸ್, ಸೈನ್ಸ್, ವಂಡರ್ಸ್, ಶಕ್ತಿ ಎಲ್ಲ ಪೇತ್ರ ನೋಡಾರ. ಸೊ ಅದು ನೋಡಿದಾದ್ಮೇಲೆ ಯಾವುದೇ ರೀತಿಯಿಂದ ಪೇತ್ರಗೆ ನಿಲ್ಸಕ್ಕಾಗೋದಿಲ್ಲ. ಪೇತ್ರಗೆ ಗೊತ್ತೈತಿ ಯೇಸು ಸ್ವಾಮಿ ಯಾರು. ಅದ್ರ ಸಲುವಾಗಿ ಇಲ್ಲೇ ಪವಿತ್ರ ಆತ್ಮಂದ ಅಭಿಷೇಕ ಆಗಿದ್ದಾದ್ಮೇಲೆ ಧೈರ್ಯದಿಂದ ನಿಂತು, ನನಗೆ ಗೊತ್ತೈತಿ ಯೇಸು ಸ್ವಾಮಿನ ದೇವರು, ಅವ್ರ ಬಗ್ಗೆ ಮಾತಾ ಸಲುವಾಗಿ ನಿಂತ. ಸೊ ಒಂದಾನೊಂದು ಕಾಲದಲ್ಲಿ, ಒಂದಾನೊಂದು ಸಮಯದಲ್ಲಿ ಹೇಡಿಯಾಗಿ ಅಲ್ಲಗಳೆದು ನಿರಾಕರಿಸಿದಂಥ ಪೇತ್ರ ಈಗ ಸಡನ್ಲಿ ಅದೇ ಯೇಸು ಸ್ವಾಮಿಗಾಗಿ ಧೈರ್ಯದಿಂದ ನಿಂತು ಬಲವಾದ ಸಾಕ್ಷಿಯನ್ನು ಕೊಡುವಂಥದ್ದನ್ನು ನಾವು ಈ ವಾಕ್ಯದೊಳಗೆ ನೋಡ್ತೇವೆ. ಮತ್ತು ವಿಶೇಷವಾಗಿ ಈ ಒಂದು ಅಂಶ ನಾವು ಗುರುತಿಸಬೇಕಾಗಿರುವಂಥದ್ದು ಪೇತ್ರನ ಒಂದು ಪ್ರತ್ಯುತ್ತರ. ಓಕೆ, ಪೇತ್ರನು ಯಾವ ರೀತಿಯಾಗಿ ಅಲ್ಲಿ ಪ್ರತ್ಯುತ್ತರ ಕೊಡ್ತಾನೆ ನೀವು ಗಮನಿಸ್ರಿ. ಅಲ್ಲಿ ಪೇತ್ರನ ಒಂದು ಉತ್ತರ, ಇನ್ಫ್ಯಾಕ್ಟ್ ನಾವು 14ನೇ ವಚನದಿಂದ ನಾವು ಓದ್ತಾ ಹೋಗುವ ಅಲ್ಲಿ ಪೇತ್ರ ಈ ನಿರ್ದಿಷ್ಟವಾಗಿ 16ನೇ ವಚನದಲ್ಲಿ ಪ್ರವಾದಿಯಾದ ಯೋಯಲನ ಒಂದು ಪ್ರವಾದನಾ ವಾಕ್ಯವನ್ನು ಉಲ್ಲೇಖಿಸ್ತಾನೆ. ಈ ಕೋಟ್ಸ್ ಫ್ರಮ್ ದ ಪ್ರಾಫೆಸಿ ಆಫ್ ಜೋಯಲ್. ಓಕೆ, ಈ ಒಂದು ಪ್ರಸ್ತಾಪ ಒಂದು ವೇಳೆ ಅವನು ಮಾಡಲಿಕ್ಕೆ ಏನು ಕಾರಣ ಇರಬಹುದು? ಓಲ್ಡ್ ಟೆಸ್ಟ್ಮೆಂಟ್ನ ಕೋಟ್ ಮಾಡ್ತಾನೆ ಅವನು, ಹಳೆ ಒಡಂಬಡಿಕೆಯನ್ನು ಕೋಟ್ ಮಾಡ್ತಾನೆ ಅವನು. ಯಾಕಿರ್ಬೋದು? ಅಲ್ಲಿರುವಂಥ ಜನರು ಇವರು ಕುಡ್ದಿದ್ದಾರೆ, ನಿಶೆ ಇರುವಂಥ ಪರಿಸ್ಥಿತಿ ಒಳಗದಾರ, ಇದೇನೋ ವಿಚಿತ್ರ ನಡೆಯಾಕತೈತಿ ಅನ್ನುವಂಥದ್ದು ವಿಚಾರದಾಗ ಅವ್ರು ಅದಾರ. ಸೊ ಆದ್ರೆ ಅವ್ರಿಗೆ ಅವನ್ನ ಆ ಪ್ರವಾದನೆಯನ್ನ ತೋರಿಸೋದ್ರ ಮೂಲಕ ಇದು ಏನೋ ವಿಚಿತ್ರ ಅಲ್ಲ, ಅಥವಾ ಏನೋ ನಮ್ಗೆ ಕುಡಿದಿರುವ ನಿಮಿತ್ತ ನಾವು ಮಾಡತ್ತೇವಂತಲ್ಲ, ಇದು ವಾಕ್ಯ ಆಧಾರಿತ. ದೇವ್ರು ಆಲ್ರೆಡಿ ಹೇಳಿದ್ದಾನೆ ಈ ರೀತಿ ಆಗ್ತದೆ, ಈ ರೀತಿ ದೇವರು ಸುರಿಸ್ತಾನೆ ಅನ್ನೋದನ್ನ ಸ್ಪಷ್ಟಪಡಿಸಿದ. ಓಕೆ, ಅದನ್ನ ಉಲ್ಲೇಖಿಸಿ ಅದೇ ಇದು ಅಂತ ಅವ್ರಿಗೆ ತಿಳಿಸ್ತಾ ಇದ್ದಾರೆ. ಸೊ ತಾವು ಮಾಡ್ತಾ ಇರುವಂತ ಅಥವಾ ತಾವು ಹೊಂದಿರುವಂತ ಅನುಭವಕ್ಕೆ ದೇವರ ವಾಕ್ಯದ ಆಧಾರ ಇದೆ. ಓಕೆ, ಇದು ಯಾವುದೋ ಒಂದು ಸಮೂಹ ಸನ್ನಿ, ಹಿಪ್ನೋಟಿಸಮ್ ಅಥವಾ ಮಾನಸಿಕ ಯಾವುದೋ ಗಲಿಬಿಲಿ ಅಲ್ಲ. ಸೊ ಏನು ಅನ್ನಿಸ್ತದೆ ಸತೀಶ್, ಏನು ಅನ್ನಿಸ್ತದೆ ನಿಮ್ಗೆ? ಏನು ಅನ್ನಿಸ್ತದೆ, ಏನು ಅನ್ನಿಸ್ತದೆ ಈ ವಿಷಯದ ಬಗ್ಗೆ? ಯಾಕೆ
ಪೇತ್ರನ ಹಳೆ ಒಡಂಬಡಿಕೆಯನ್ನು ಪ್ರಸ್ತಾಪಿಸಿ ಮಾತಾಡ್ತಾನೆ? ಇದು ಕೊನೆ ದಿನ ಒಳಗ ಇವು ಆಗ್ತಾವಂತೆ. ಓಕೆ, ಅದ್ರ ಬಗ್ಗೆ ಸೊ ಇದು ಕೊನೆ ದಿವಸಗಳ ವಿಷಯವಾದಂಥ ಒಂದು ಪ್ರವಾದನೆ ನೆರವೇರುವಂಥದ್ದು ಅಂಶ. ಸೊ ಅದನ್ನು ಉಲ್ಲೇಖಿಸ್ತಾ ಇರೋದಕ್ಕೆ ಕಾರಣ ಪ್ರವಾದನೆಗಳು ನೆರವೇರ್ತಾ ಇದೆ ಅನ್ನುವಂಥದ್ದು. ಸತೀಶ್, ಏನಾದರೂ ವಿಚಾರ ಇದ್ರ ಬಗ್ಗೆ? ಇದು ಆರಂಭದಂತಲ್ಲ, ಇದು ಹಳೆ ದೇವರ ವಾಕ್ಯದ ಮೊದಲೇದ ಪ್ರವಾದನ ಮೊದಲ ಸೂಚನೆ ಆಗಿರುತ್ತಲ್ಲ, ಅದು ಆ ಕಾಲದ ಈ ಸಮಯದಲ್ಲಿ ಹೇಳ್ತಾನೆ ನಾವು. ಅಂದ್ರೆ ಈ ಘಟನೆಗೂ ಆ ಪ್ರವಾದನೆಗೂ ಬಹಳ ಒಂದು ವಿಶೇಷ ಏನಂತಾರೆ ಸಂಬಂಧ ಇದೆ. ಸೊ ಆ ಸಂಬಂಧದ ನಿಮಿತ್ತ ಈ ಘಟನೆ ಆಗ್ತಾ ಇದೆ ಅಂತ ಹೇಳಿ. ಸೊ ದೇವರು ಆ ಒಂದು ಅನೇಕ ವರ್ಷಗಳು, ನೂರಾರು ವರ್ಷಗಳ ಹಿಂದೆ ಯಾವ ಮಾತು ಕೊಟ್ಟಿದ್ನೋ ಆ ಮಾತನ್ನು ದೇವರು ಈಗ ನಮ್ಮ ಮಧ್ಯದೊಳಗೆ ಎಲ್ಲರೂ ನಿಮ್ಮ ಕಣ್ಣಿಗೆ ಕಾಣ್ತಾ ಇರುವಂತೆ ಆ ದೇವರು ಅದನ್ನು ನೆರವೇರಿಸ್ತಾ ಇದ್ದಾನೆ ಅಂತ ಹೇಳಿ. ಬೀನಾ, ಯು ವಾಂಟ್ ಟು ಮೇಕ್ ಅ ಕಮೆಂಟ್? And this is like in the Bible, in Old Testament, what is spoken already and that is getting fulfilled here. So prophecy and fulfillment. And ಪೇತ್ರ ಇದು ಓದಾರ, ಹಳೆ ಒಡಂಬಡಿಕೆನಾಗ ಓದಾರ, ಓಕೆ, ಅದು ಇದು ಮಾತು ಈಗ ತಮ್ಮ ಕಣ್ಣಿಂದ ಅವರು ನೋಡಾಕತ್ತಾರ. ಇದು 50 ದಿನದಿಂದ ಇದು ಜೋಯಲ್ ಪ್ರವಾದ ಪುಸ್ತಕನಾಗ ಆಗಿದ್ದೆ ಏನು ಮಾತೈತಿ ಅದು ಇಲ್ಲೇ ಆಗ್ತಾ ಇದೆ. ಓಕೆ. So he is able to see that what he has read so many years in book of Joel, that this was the prophecy, and now on that day he sees that young and old, whoever is there in the crowd there, everybody is filled. And that's what he is explaining, that this is already it was told and now it is happening. So it shows that God is the promise keeping God, who what he has told he does. ಓಕೆ. ಸೊ ವಾಕ್ಯದಲ್ಲಿ ಉಲ್ಲೇಖಿಸಿರುವಂಥದ್ದನ್ನು, ಪ್ರಸ್ತಾಪಿಸಿರುವಂಥದ್ದನ್ನು, ಆತನ ಒಂದು ವಾಗ್ದಾನಗಳು ಬದಲಾಗುವುದಿಲ್ಲ, ಆತನ ವಾಕ್ಯಗಳು ಸ್ಥಿರವಾದದ್ದು, ಅದು ನೆರವೇರುವಂಥದ್ದು. ಆದರೆ ನಂದು ಇನ್ನೊಂದು ಪ್ರಶ್ನೆ, ಇಲ್ಲಿ ಜನ ಬಂದಿದಾರಲ್ಲ, ಆ ಬಂದಿರುವಂಥ ಜನಕ್ಕೂ ಅವರು ಯಾಕೆ ಬಂದಿದ್ರು ಅಂತ ನೆನಪಿದೆಯಾ? ಯಾವುದಕ್ಕಾಗಿ ಬಂದಿದ್ರು? ಈ ಒಂದು ಸುಮಾರು 12 ಅಥವಾ 14 ನಾವು ಯೋಚಿಸಿದ್ವಿ. ಸೊ ಯಾವ ಒಂದು ಗುಂಪು, ಬೇರೆ ಬೇರೆ ದೇಶಗಳಿಂದೆಲ್ಲ ಜನ ಬಂದಿದ್ದಾರೆ, ಹೌದ್ರಾ? ಸೊ ಆ ಬಂದಿರುವಂಥ ಈ ಗುಂಪು ಯಾಕೆ ಬಂದಿದ್ರು ಅಲ್ಲಿ? ಹಬ್ಬ ಆಚರಿಸೋದಕ್ಕೆ. ಯಾವ ಹಬ್ಬ? Pentecost. ಪಂಚಾಶತ್ಮ ಹಬ್ಬ. ಸೊ ಆ ಪಂಚಾಶತ್ಮ ಹಬ್ಬ ಯಾರ ಹಬ್ಬ? ಅದು ಗ್ರೀಕರ ಹಬ್ಬನ, ಐಗುಪ್ತರ ಹಬ್ಬನ, ಅಲ್ಲಿರುವ ಅಮಾರ್ಯದವರ ಹಬ್ಬನ, ಅಥವಾ ಯಹೂದ್ಯರ ಹಬ್ಬ? ರೈಟ್. ಸೊ ಅಲ್ಲಿ ಬಂದಂಥವ್ರೆಲ್ಲ ಯಹೂದ್ಯರು. ಆದ್ರೆ ಅಷ್ಟೇ ಏನಪ್ಪ ಅಂತಂದ್ರೆ ಅವರು ಬೇರೆ ಬೇರೆ ದೇಶದೊಳಗೆ ಇದ್ದಂಥವ್ರು, ರೈಟ್? ಬೇರೆ ಬೇರೆ ದೇಶಗಳಲ್ಲಿ ಇದ್ದಂಥವ್ರು. ಸೊ ಅವರು ಅಲ್ಲಿ ಈ ಹಬ್ಬಕ್ಕಾಗಿ ಅವರು ಬಂದಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಪೇತ್ರನು ಹಳೆ ಒಡಂಬಡಿಕೆ ನೋಟ್ ಮಾಡುವಾಗ ಅವ್ರಿಗೇನು ಅನ್ಸಿರ್ಬೋದು? ಇದು ಅವ್ರಿಗೆ ಅರ್ಥ ಆಗತೈತಿ. ಇದು ಅರ್ಥ ಆಗತೈತಿ. ಯಾಕಂತಂದ್ರೆ ಅವರೆಲ್ಲ ಯಹೂದ್ಯರಂದ್ರೆ ಧರ್ಮಶಾಸ್ತ್ರ ಓದಿರ್ತಾರೆ. Correct. ಆ ವಾಕ್ಯ ಭಾಗ ಅವ್ರಿಗೂ ಗೊತ್ತಿದೆ. ಓಕೆ. ಈ ಸಡನ್ಲಿ ಘಟನೆಗೂ ಅಲ್ಲಿರುವಂತ ವಾಕ್ಯಕ್ಕೂ ಲಿಂಕ್ ಮಾಡಿದ ಕೂಡಲೇ ಟ್ಯಾಲಿ ಆಗ್ಬಿಡ್ತು. ಸಡನ್ಲಿ ಅವರು ಹೌದು ಇದು ಅದಕ್ಕಾಗತೈತಿ, ಇದು ಹಂಗ ಅಚಾನಕ್ ಅಲ್ಲ, ಇದು ವಾಕ್ಯ ಆಧಾರಿತ. ಓಕೆ. ಸೊ ಅಂದರೆ ಇದು ಪ್ರವಾದನೆ ನೆರವೇರುತ್ತಾ ಇರುವಂಥದ್ದನ್ನು ನಾವು ಈಗ ಅದನ್ನು ಕಣ್ಣಾರೆ ಕಾಣ್ತಾ ಇದ್ದೇವೆ ಅನ್ನುವಂಥ ಒಂದು ಅಂಶ. ಸೊ ಇವಾಗ ನಾವು ಇಲ್ಲಿ ಈ ವಚನಗಳಲ್ಲಿ ಮುಂದುವರೆದು ನಾವು 15ನೇ ವಚನ ಅದರಿಂದ ಓದಲು ಆರಂಭಿಸುವಾಗ 17ರಿಂದ 18 ವಚನ ನಾವು ಓದಿರುವಾಗ, ಸೊ ಪೇತ್ರನ ಉದ್ದೇಶ ಏನಲ್ಲಿ ನಾವು ಅವನು ಈ ವಿಷಯ ಹಳೆ ಒಡಂಬಡಿಕೆಯ ವಾಕ್ಯವನ್ನು ಪ್ರಸ್ತಾಪಿಸುವ ಮುಖಾಂತರ ಅವನ ಉದ್ದೇಶ ಏನು ಅನ್ನಿಸ್ತದೆ? ಯಾಕೆ ಹಳೆ ಒಡಂಬಡಿಕೆಯನ್ನು ಪ್ರಸ್ತಾಪಿಸಿ ಅಲ್ಲಿ ಆ ಒಂದು ವಿಷಯ ಹೇಳಿದ ಅಂದರೆ ಅವನ ಒಂದು ಗುರಿ ಏನಲ್ಲಿ? ಎಲ್ಲರೂ
ತಿರುಗ್ಕೊಳ್ಬೇಕಂತೀವಿ. ಓಕೆ, ಸೊ ಆ ಉದ್ದೇಶದಿಂದಲೇ ಅವನು ಅದಕ್ಕೆ ಸಂಬಂಧ ಹೊಂದುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ಈ ವಾಕ್ಯದ ಪ್ರಕಾರ ನಿಮ್ಗೇನು ಅನ್ನಿಸ್ತದೆ? ಪೇತ್ರನಿಗೆ ಇನ್ಫ್ಯಾಕ್ಟ್ ಆಲ್ಬರ್ಟ್ ಅವ್ರು ಹೇಳಾಗ್ತಾರೆ, ಅವರು ಹಳೆ ಒಡಂಬಡಿಕೆ ಗೊತ್ತಿತ್ತು ಪೇತ್ರನಿಗೆ. ಇನ್ಫ್ಯಾಕ್ಟ್ ಯಹೂದರಿಗೆಲ್ಲ ಹಳೆ ಒಡಂಬಡಿಕೆಯ ಒಂದು ಅರಿವಿತ್ತು, ಪ್ರವಾದನೆ ನೆರವೇರುವ ವಿಷಯವಾಗಿ ಅದೆಲ್ಲ. ಸೊ ಇಲ್ಲಿ ಈ ಜನರಿಗೆ ಪ್ರವಾದನೆ ಯೋವೇಲನ ಪ್ರವಾದನೆ ಗೊತ್ತಿತ್ತು, ಮತ್ತು ಒಂದು ವೇಳೆ ಪಂಚಾಶತಮ ಹಬ್ಬ ಗೊತ್ತಿತ್ತು. ಬಟ್ ಯೇಸು ಸ್ವಾಮಿಗೆ ಗೊತ್ತಿತ್ತು ಅವ್ರಿಗೆ? ಏನು ಅನ್ನಿಸ್ತದೆ ನೋಡ್ರಿ, ವಾಕ್ಯದೊಳಗೆ ನೋಡ್ರಿ ಏನು ಅನ್ನಿಸ್ತದೆ. ಈ ವಾಕ್ಯ ನಾವು 24ನೇ ವಚನದವರೆಗೆ ಗಮನಿಸಬೇಕು. ಸೊ ಅಲ್ಲಿ ನೀವು ನೋಡುವಾಗ ಅವರಿಗೆ ಯೇಸು ಸ್ವಾಮಿ ಗೊತ್ತಿತ್ತಾ? ಯೇಸುವಿನ ಬಗ್ಗೆ ಮಾಹಿತಿ, ಆತನ ಪ್ರಸಿದ್ಧತೆ ಎಲ್ಲ ಗೊತ್ತಿದೆ ಅವ್ರಿಗೆ. ಆತನೇ ಮೆಸ್ಸಿಯನು, ಆತನೇ ದೇವ ಮಗನು ಅನ್ನುವಂತ ಸ್ಪಷ್ಟತೆ ಅವ್ರು ನಂಬಕ್ ರೆಡಿ ಇಲ್ಲ. ಯಹೂದ್ಯರು ಇನ್ನೂ ಸಿದ್ಧರಿಲ್ಲ. ಓಕೆ, ಗೊತ್ತಿದೆ, ಕೇಳಿದ್ದಾರೆ, ಯಾಕಂದ್ರೆ ಅಷ್ಟು ಪ್ರಸಿದ್ಧಿ ಆಗಿದೆ ಅಂತಂದ್ರೆ ಎಲ್ಲಾ ಕಡೆ ಸುದ್ದಿ ಹೋಗಿದೆ. ಓಕೆ, ಬಟ್ ಇವ್ರು ಏನ್ ಮಾಡ್ತಾ ಇದ್ದಾರೆ, ನಂಬಾಕತ್ತಿಲ್ಲ. ಇನ್ನು ಒಂದು ನಂಬಿಕೆ ಪೂರ್ತಿ ಬಂದಿಲ್ಲ ಈತನೇ ಅನ್ನುವಂಥದ್ದು. ಓಕೆ, ಇನ್ನು ಗಲಿಬಿಲಿ. ಓಕೆ, ಸೊ ಏನ್ ಅನ್ನಿಸ್ತದ ನಿಮ್ಗೇನು ಅನ್ನಿಸ್ತದೆ ಯೇಸು ಸ್ವಾಮಿ ಬಗ್ಗೆ? ಇನ್ಫ್ಯಾಕ್ಟ್ ಪೇತ್ರ ಪ್ರಸ್ತಾಪ ಮಾಡ್ತಾನೆ ಯೇಸು ಸ್ವಾಮಿ ಬಗ್ಗೆ. ನೋಡ್ರಿ 22ನೇ ವಚನದಿಂದ ನೋಡುವಾಗ ಈ ಪೇತ್ರನೇ ಯೇಸು ಸ್ವಾಮಿ ಬಗ್ಗೆ ಪ್ರಸ್ತಾಪಿಸುವಂಥದ್ದನ್ನು ನಾವು ನೋಡ್ತೇವೆ. ರೈಟ್, ಶಿಲ್ಪ ಅವರು ಅದನ್ನೇ ಹೇಳ್ತಾ ಇದ್ರು, ಹಳೆ ಒಡಂಬಡಿಕೆಯ ಭಾಷೆ ಅವರಿಗೆ ಗೊತ್ತಿತ್ತು ಎಂಬುದಾಗಿ ಕೂಡ. ಓಕೆ, 22ನೇ ವಚನದಲ್ಲಿ ಇಷ್ಮಾ ಅವರು ಹೇಳ್ತಾ ಇದ್ದಾರೆ, ಅಲ್ಲಿ ಪೇತ್ರನ ಮಾತು ಅದು ಯೇಸು ಸ್ವಾಮಿಯ ಬಗ್ಗೆ ತಿರುಗಿ ಪ್ರಸ್ತಾಪಿಸುವಂಥದ್ದು. ಸೊ ಎನಿಥಿಂಗ್, ವಾಟ್ ಡು ಯು ಥಿಂಕ್? This is like they had counted Jesus as one of the common man. Okay. ಅವ್ರ ಬಗ್ಗೆ ಎಲ್ಲ ಗೊತ್ತಿದ್ದಾದ ಮೇಲೇನು 22ನೇ ವಾಕ್ಯನಾಗ ನಾವು ನೋಡ್ತೀವಿ, ಪೇತ್ರ, fellow Israelites, listen to this. Jesus of Nazareth was a man credited by God to you by miracles, wonders and signs. So he's once again he is defining. If you are not sure of, then I just want to let you know that who Jesus was. Okay. Jesus was sent by God, the one who lived on this earth and did the signs and wonders and miracles. And through all this, it was defining that Jesus was God when he was on this earth. And same Jesus we are here talking about. Okay. So, ಇಲ್ಲಿ ಈ ಯೇಸು ಸ್ವಾಮಿಯ ವಿಷಯವಾಗಿ ಅವನು ಮಾತನಾಡುವಾಗ ಮಹತ್ವ ಕೊಡುವಂಥ ಒಂದು ವಿಷಯ ಏನು ಅನ್ನಿಸ್ತದೆ? ಒಂದು ವಿಷಯಕ್ಕೆ ಹೆಚ್ಚು ಈ ವಿಲ್ ರಿಪೀಟ್ ದಟ್, ಅಂದರೆ ಇಂಪಾರ್ಟೆನ್ಸ್ ಕೊಡ್ತಾನೆ ಅವನು ಪೇತ್ರ. 23-24 ಓದುವಾಗ ನೋಡ್ರಿ, ಡೈರೆಕ್ಟಾಗಿ ಹೇಳ್ತಾನೆ, ನೀವು ಆ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿ ಕೊಂದಿರಿ ಅಂತ ಹೇಳಿ. ಬಟ್ ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ವರ್ಡ್ ಅದು 24ನೇ ವಚನದಾಗ ಏನು ಹೇಳ್ತಾನೆ? It was impossible for death to keep him, and he got resurrected. That's what verse 24 it says. Right? That he is a resurrected God. Okay. It's just one month, 50 days old story. Yes, hardly 2 ತಿಂಗಳು ಸಹ ಆಗಿಲ್ಲ. So that ಸುದ್ದಿ ಇದೆ. It's a hot news of the town, because 50 ದಿನ ಹಿಂದೆ ಯೇಸು ಸ್ವಾಮಿಯಿಂದ ಆ ಥರ ಕ್ರೂಸ್ ಮೇಲೆ ಸಾಯೋದು, ಅದು ಯಾರ್ದ ಮನಸ್ಸಿಂದ ಇನ್ನೂ ಹೋಗಿಲ್ಲ. ಆ್ಯಂಡ್ ಆ ಮಾತು ಪೇತ್ರ ಮತ್ತೆ ಹೇಳ್ತಾರ, ಅವರು ಸತ್ತಿ ಸಮಾಧಿನಾಗ ಹೋಗ್ಬಿಟ್ರ ಅಷ್ಟೇ ಅಲ್ಲ, ಜೀವಂತ ಆಗಿ ಅವರು ಬಂದಾರ. ಓಕೆ, ಸೊ ಆತನ ಒಂದು ಖಾಲಿಯಾದ ಸಮಾಧಿ ಬಗ್ಗೆನೂ ಜನ ಮಾತಾಡ್ತಿರ್ಬೋದಲ್ಲ? ಹೌದು, ಮಾತಾಡ್ತಿರ್ಬೋದು. ಯೇಸು ಸ್ವಾಮಿ, ಯೇಸು ನಜರೇತಿನ ಯೇಸು ಆತನನ್ನ ಶಿಲುಬೆಗೆ ಹಾಕಿಸ್ಪಟ್ಟು ಕೊಲ್ಲಲಾಯಿತು. ಆ ಯೇಸು ಸ್ವಾಮಿಯ ಒಂದು ಸಮಾಧಿ ಖಾಲಿಯಾಗಿದೆ. ಆತನು ಅಲ್ಲಿ ಈ ಒಂದು ಯಾರು ಯಾಜಕರು ಮತ್ತು ಶಾಸ್ತ್ರಿಗಳು, ಪರಿಸಾಯರವರೆಲ್ಲ ಆ ಒಂದು ಷಡ್ಯಂತ್ರ ಮಾಡಿ ಹೇಳ್ತಾರಲ್ಲ, ಏನಂತ, ಈ ಯೇಸು ಸ್ವಾಮಿಯ ದೇಹವನ್ನು ಕದ್ದಿದ್ದಾರೆ ಅಂತ ಹಣ ತಗೊಂಡೆಲ್ಲ ಸುದ್ದಿ ಹಬ್ಸಿರ್ತಾರೆ. ಸೊ ಆ ಒಂದು ಹವಾ ಏನಿದೆ ಅದನ್ನು ಕ್ಲಾರಿಫೈನು ಮಾಡ್ತಾನೆ. ರೈಟ್?
ಬೇರೆ ಬೇರೆ ಸುದ್ದಿ ಎಲ್ಲ ಕಡೆ ಯಾವುದೇ ಘಟನೆ ಆದ್ರೆ ಸತ್ಯ ಸುದ್ದಿಗಿಂತ ಅಸತ್ಯ ಸುದ್ದಿ ಭಾಳ ಎಬ್ಸ್ತಾವ. ಬಟ್ ದೆನ್ ಫೇಕ್ ನ್ಯೂಸ್, ಫೇಕ್ ನ್ಯೂಸ್ ಆ್ಯಂಡ್ ಫ್ಯಾಕ್ಟ್ ನ್ಯೂಸ್ ಈಗ ನಾವು ನೋಡ್ತಾ ಇದ್ದೀವಲ್ಲ, ಇದು ಲಾಕ್ಡೌನ್ನಾಗ ಫೇಕ್ ನ್ಯೂಸ್ ಆ್ಯಂಡ್ ಫ್ಯಾಕ್ಟ್ ನ್ಯೂಸ್. ಬಟ್ ಇಲ್ಲೇ ಪೇತ್ರ ಫ್ಯಾಕ್ಟ್ ನ್ಯೂಸ್ rightly what was the facts that Jesus rose again on third day from the dead, and that is what he was emphasizing. ಓಕೆ, ಸೊ ಮಹತ್ವ ಕೊಡ್ತಾನೆ ಈ ಯೇಸು ಸ್ವಾಮಿ ಸತ್ತೋರೊಳಗೆ ಎದ್ದು ಬಂದಂಥ ವಿಷಯ. ಅದು ಇಂಪಾರ್ಟೆಂಟಾ? ನಿಮ್ಗೇನು ಅನ್ನಿಸ್ತದೆ? ಅದರ ಒಂದು ಪ್ರಭಾವ ಏನು? ಯೇಸು ಸ್ವಾಮಿಯ ಒಂದು ಪುನರುತ್ಥಾನದ ಪ್ರಭಾವ, ಯೇಸು ಸ್ವಾಮಿಯ ಪರಲೋಕಕ್ಕೆ ಏರಿಸಲ್ಪಟ್ಟದ ಪ್ರಭಾವ ಏನಂತ ಈ ವಾಕ್ಯದೊಳಗೆ ನಾವು ನೋಡ್ತೇವೆ. 24ನೇ ವಚನದ ಪ್ರಕಾರ ಮರಣ ವೇದನೆಗಳಿಂದ ಬಿಡಿಸಿ ಹಬ್ಬಿಸಿದನು, ಯಾಕಂದ್ರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ಪ್ರಭಾವ ಏನು? ಅದರ ಪ್ರಭಾವವೇನು? ಇನ್ಫ್ಯಾಕ್ಟ್ ನಾವು 30ನೇ ವಚನದಿಂದ ಓದುವಾಗ 31ನೇ ವಚನ, ಅವನು ಪ್ರವಾದಿಯಾಗಿದ್ದು ನಿನ್ನ ಸಂತತಿಯವರೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳರಿಸುವೆನೆಂದು ತನಗೆ ದೇವರ ಆಣೆ ಇಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು. ಸೊ ಏನ್ ಅನ್ನಿಸ್ತದೆ? ಆತನ ಯೇಸು ಸ್ವಾಮಿಯ ಮರಣ, ಯೇಸು ಸ್ವಾಮಿಯ ಹೂಣಿಡಲ್ಪಡುವಿಕೆ, ಯೇಸು ಸ್ವಾಮಿಯ ಪುನರುತ್ಥಾನ ಮತ್ತು ಯೇಸು ಸ್ವಾಮಿಯ ದಿವ್ಯಾರೋಹಣ, ಆತನು ಪರಲೋಕಕ್ಕೆ ಏರಿಸಲ್ಪಟ್ಟದ್ದರ ಪ್ರಭಾವ ಏನು? ಈ ಒಂದು ಯೇಸು ಸ್ವಾಮಿ ಮರಣವನ್ನ ಹೊಂದಿದ ಅನ್ನುವಂಥ ಮಾಹಿತಿ ಎಲ್ಲರಿಗಿದೆ. ಬಟ್ ಆ ಮರಣವನ್ನು ಹೊಂದಿದ ನಂತರ ಆ ಮರಣ ಆತನನ್ನು ಹಿಡಿದುಕೊಳ್ಳಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಎದ್ದು ಬಂದಿದ್ದಾನೆ ಅನ್ನುವಂಥ ಮಾಹಿತಿ ಭಾಳ ಜನರಲ್ಲಿಲ್ಲ. ಅದು ಗಲಿಬಿಲಿಯನ್ನು ಉಂಟು ಮಾಡುವಂಥ ರೀತಿ ಹೋಗಿತ್ತು. ಬಟ್ ಅದೇ ಆ ಮಾತು ಮತ್ತು ಆ ಒಂದು ಮಾಹಿತಿ ಜನರಿಗೆ ಯೇಸು ಸ್ವಾಮಿಯೇ ಕ್ರಿಸ್ತನು, ರಕ್ಷಕನು ಆತನೇ ಅನ್ನುವಂಥದ್ದು, ದೇವ್ರ ಮಗನು ಆತನೇ ಅನ್ನುವಂಥದ್ದು ತಿಳಿಯಲ್ಪಡಬೇಕಾಗಿದ್ರೆ ಈ ಒಂದು ಮಾತು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಅದು ಪ್ರಭಾವ ಬೀರುವಂಥದ್ದಾಗ್ತದೆ. ಆಧಾರ ಇನ್ಫ್ಯಾಕ್ಟ್ ನಾವು 36ನೇ ವಚನ ಅಲ್ಲಿ ಪ್ರಭಾವ ನೋಡ್ತೇವೆ ನೋಡ್ರಿ. ಓಕೆ, ಅಲ್ಲಿ ಗಮನಿಸ್ತೀರ. ಆದುದರಿಂದ ಏನಾಯ್ತಂತೆ, ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಏನ್ ಮಾಡಿದ್ನು? ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ರೈಟ್, ನಾವು ಗಮನಿಸಬೇಕಾದ. ಓಕೆ, ಕೇವಲ ಒಂದು ಚಾರಿತ್ರಿಕ ಘಟನೆಯ ಪ್ರಸ್ತಾಪ ಅದಲ್ಲ, ಆದರೆ ಆ ಘಟನೆಯ ಒಂದು ಪ್ರಭಾವ ಏನಾಗಿದೆ ಅದನ್ನ ಪೇತ್ರ ಅದನ್ನ ತಿಳಿಸ್ತಾ ಇದ್ದಾನೆ ಅಲ್ಲ? ಏನ್ ಅನ್ನಿಸ್ತದೆ? ಇನ್ಫ್ಯಾಕ್ಟ್ ಈ ಒಂದು ಪ್ರಭಾವದ ನಿಮಿತ್ತ ಈ ಕಾರ್ಯ ಆತನು ಕ್ರಿಸ್ತನನ್ನಾಗಿ ಒಡೆಯನನ್ನಾಗಿ ಮಾಡಿದ್ದು ಅಂತ ನಾವು ಆ ಮುಖಾಂತರ ತಿಳ್ಕೊಳ್ಳುವುದರಿಂದ 38ನೇ ವಚನದಿಂದ 40ನೇ ವಚನ ನಾವು ಗಮನಿಸುವಾಗ ಏನು ತಿಳ್ಕೊಳ್ತೇವೆ ನಾವು ಅದ್ರ ಆ ಪ್ರಭಾವದ ನಿಮಿತ್ತ ನಾವು ಓದುವಾಗ ನೋಡ್ರಿ. 38ನೇ ವಚನ ಹೇಳ್ತದೆ, ಪೇತ್ರನವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳು ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. ಸೊ ಏನು ಅನ್ನಿಸ್ತದೆ ನಿಮಗೆ? ಓಕೆ, ಈ ಒಂದು ಪೇತ್ರನ ಒಂದು ಉತ್ತರದಲ್ಲಿ ಆತನು ಪುನರುತ್ಥಾನವಾದದ್ದು, ಆತನು ಪರಲೋಕಕ್ಕೆ ಏರಿ ಹೋದದ್ದು, ಇದೆಲ್ಲದರ ಪ್ರಭಾವ ಏನಂತ ನಾವು ನೋಡಿದೆವು. ದೇವರು ಆತನನ್ನ ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿ. ಸೊ ಈಗ ನಾವೇನ್ ಮಾಡ್ಬೇಕಂಗಂದ್ರೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ 37ನೇ ವಾಕ್ಯನಾಗ ನಾವು ನೋಡ್ತೇವೆ. 38ನೇ ವಚನ ಮಾಡಕ್ ಮುಂಚೆ 37ನೇ ವಾಕ್ಯ ಆಗ್ಲೇಬೇಕು. ಸೊ ಅಲ್ಲೇ ಏನ್ ಹೇಳ್ತೈತಿ, ದೇ ವೇರ್ ಕಟ್ ಟು ದ ಹಾರ್ಟ್ಸ್ ಅಂಡ್ ಸೆಡ್ ಟು ಪೀಟರ್ ಅಂಡ್ ದ ಅದರ್ ಅಪಾಸಲ್ಸ್. ಸೊ ಅದು ಅವ್ರ ಹೃದಯ ಒಳಗ ಫಸ್ಟ್ ಯಾವಾಗ ಗದ್ಲಾ ಕೇಳಿದ್ರ ಅವರು ಪೆಂತೆಕೋಸ್ತದಿಂದ ಆ ಹಬ್ಬ ದಿನಂದ ಅಂತ ಸಪಡ ಪವಿತ್ರಾತ್ಮಂದ ಅಭಿಷೇಕ ಆಗುದು, ಅವರು ಒಂದೇ
ಒಂದೇ ಮೈಂಡಿಂದ ಬಂದರೆ ಇವರು ಕುಡ್ದಾರನ್ನು ಯಾಕಿಂತ ಈ ಥರ ಮಾತಾಡತ್ತಾರ ಹೇಳಿ. ಬಟ್ ಈಗ ಪೇತ್ರ ಎಕ್ಸ್ಪ್ಲೇನ್ ಮಾಡಿದಾದ್ಮೇಲೆ ಹಡೆ ಹೊಡಂಬಿಕೆನಾಗ ಹೇಳಿದ ಮಾತು ಮತ್ತು ಅಲ್ಲಿಂದ ಪ್ರವಾದನೆ, ಆಮೇಲೆ ಯೇಸು ಸ್ವಾಮಿ ಯಾರಿಗೆ ನೀವು ಕೊಂದು ಹಾಕಿ ಕ್ರೂಸ್ ಮೇಲೆ ಸಾಯಿಸಿದ್ರಿ, ಅವ್ರ ಸಮಾಧಿನಾಗ ಹಾಕಿದ 3ನೇ ದಿನ ಜೀವಂತ ಆಗಿ ಅವ್ರು ಬಂದಾರ. ಸೊ ಆ ಮಾತು ಸತ್ಯ ಮಾತಿತ್ತು ಅಲ್ಲಿ. ಸೊ ಎಲ್ಲ ಮಂದಿಗೆ ಹೃದಯ ಒಳಗ ಆ ಮಾತು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿತ್ತು. ಆ ಕನ್ವಿಕ್ಸನ್ ಆಮೇಲೆ ಅವ್ರ ಮನಸ್ಸಿಂದ ಈ ಮಾತು ಬರ್ತಾ ಇದೆ. ಅವರೇ ಕೇಳತ್ತಾರ, ಏನು ಮಾಡಬೇಕು ನಾವು ಈಗ ಏನು ಮಾಡಬೇಕು? ಹೌದು ಪೇತ್ರೆ, ನೀವು ಏನು ಹೇಳತ್ತೀರಿ ಅದು ಕರೇನು ಸತ್ಯ, ನೀವು ಏನು ಹೇಳತ್ತೀರಿ. ಸೊ ದಟ್ ಟ್ರೂತ್ ವೆನ್ ಇಟ್ is started is speaking to their hearts, when realization of the truth that yes, Jesus, what you are telling, all this is true, and their hearts were just cut. It says that their hearts were cut to the hearts, is speaking to the hearts, convicted hearts, and they asked the question that, brothers, what shall we do? ಏನು ಮಾಡಬೇಕು? And then Peter answers in verse 38. ಓಕೆ ಸೊ ಈ ಒಂದು ಘಟನೆಯ ಮುಖಾಂತರ, ಈ ಒಂದು ವಿವರಣೆ ಪೇತ್ರನ ಕೊಡುವುದರ ಮುಖಾಂತರವಾಗಿ, ಮತ್ತು ಅವರು ಈ ಪ್ರಶ್ನೆ ಕೇಳಿ ಅಂದರೆ ಹೃದಯಕ್ಕೆ ಅಲುಗು ನಟ್ಟಂತಾದ ಅನುಭವದಿಂದಾಗಿ ಪೇತ್ರನ ಅವರಿಗೆ ವಿವರಣೆ, ರೈಟ್, ಇದು ಅವ್ರು ಮಾಡಬೇಕಾದ ಏನಂತ ಹೇಳ್ತಾನೆ ಒಂದೊಂದಾಗಿ ನಾವು ನೋಡುವಾಗ, ಫಸ್ಟ್ ಅವ್ರು ಮಾಡಬೇಕಾದದ್ದೇನು 38ನೇ ವಚನದ ಪ್ರಕಾರ, ಈಗಾಗಲೇ ಅವರಿಗೆ ಅಲುಗು ನಟ್ಟಂತಾಗಿದೆ. ಯಾವ ವಿಷಯವಾಗಿ? ಯೇಸು ಸ್ವಾಮಿಯನ್ನ ಏನ್ ಮಾಡಿದ್ರು ಇವರು? ಯೋಚನೆ ಮಾಡ್ರಿ, ಆ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದಂತ ಜನಾಂಗ ನೀವು, ಓಕೆ ಅಂತ ಹೇಳಿ, ಅಥವಾ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದಂಥವ್ರು ನೀವು ಈ ಮಾತು ಹೇಳಿದ ಮೇಲೆ ಅವರು ರೆಸ್ಪಾನ್ಸ್ ಮಾಡೋ ಪ್ರತಿಕ್ರಿಯೆ ತೋರಿಸುವಾಗ ಅವ್ರು ಮಾಡಬೇಕಾದದ್ದೇನು, ಸ್ಟೆಪ್ ಏನು? ಅವರು ಈ ಯೇಸು ಸ್ವಾಮಿಯನ್ನ ಕ್ರಿಸ್ತನು ಅಂತ ದೇವರು ಮಾಡಿರುವಾಗ, ಒಡೆಯನಂತಾಗಿ ಸ್ಥಾಪಿಸಿರುವಾಗ, ಈಗ ಅವ್ರೇನ್ ಮಾಡಬೇಕು? ಒಂದು ಪಶ್ಚಾತ್ತಾಪ ಪಡಬೇಕು ಅಲ್ವಾ? 38ನೇ ವಚನ ಹೇಳ್ತಾ ಇರುವಂಥದ್ದು, ಪಾಪಗಳು ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವ್ರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಡ್ಬೇಕು ಫಸ್ಟ್. ಎರಡನೇದು ದೇವ್ರ ಕಡೆಗೆ ತಿರುಗಿಕೊಳ್ಳುವಂಥದ್ದು. ಅದಕ್ಕೆ ದೇವ್ರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಪಶ್ಚಾತ್ತಾಪ ಅಂತಾಗಿ ಕೂಡ ನಾವು ಹೇಳ್ಬೋದು. ಓಕೆ, ಎರಡನೇದು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ. ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ. ದಯಮಾಡಿ ಗಮನಿಸ್ರಿ, ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಅಂದ್ರೆ ಕ್ರಿಸ್ತನು ಕೊಟ್ಟಿರುವ ಅಧಿಕಾರದಲ್ಲಿ ದೀಕ್ಷಾಸ್ನಾನ, ಅದರ ಅರ್ಥ. ಓಕೆ, ಕ್ರಿಸ್ತನು ಕೊಟ್ಟಿರುವ ಅಧಿಕಾರದಲ್ಲಿ ದೀಕ್ಷಾಸ್ನಾನ ಅಂದ್ರೆ ತಂದೆ, ಮಗ, ಪರಿಶುದ್ಧಾತ್ಮನಾದ ದೇವರ ಹೆಸರಿನಲ್ಲಿ ದೀಕ್ಷಾಸ್ನಾನ. ಅದು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಆ ಅಧಿಕಾರ ಕೊಡುವಾಗ ಹೇಳಿದಂತಹ ಆ ವಿಧಾನದ ಪ್ರಕಾರ ದೀಕ್ಷಾಸ್ನಾನ. ಸೊ ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ, ತಂದೆ, ಮಗ, ಪರಿಶುದ್ಧಾತ್ಮನಾದ ತ್ರೈಕ ದೇವರ ಹೆಸರಲ್ಲಿ ದೀಕ್ಷಾಸ್ನಾನ. ಆಮೇಲೆ ಏನಾಗ್ತದಂತೆ? ಪವಿತ್ರಾತ್ಮ ದಾನವನ್ನು ಹೊಂದಿ. ಬಹಳ ಸ್ಪಷ್ಟವಾಗಿ 3 ಹಂತಗಳಂತೆ. ಓಕೆ, ಪಶ್ಚಾತ್ತಾಪ ಪಡಬೇಕು, ಎರಡನೇದು ದೀಕ್ಷಾಸ್ನಾನವಾಗ್ತದೆ, ಮತ್ತು ಮೂರನೇದು ಪರಿಶುದ್ಧಾತ್ಮನ ವರದ ಅನುಭವ ನಾವು ಹೊಂದುತ್ತೇವೆ. ಓಕೆ, ಸೊ ಈಗ ನಾವು ಈ ವಾಕ್ಯದ ಒಂದು ವೇಳೆ ಘಟನೆಗಳನ್ನು ನಾವು ನೋಡುವಾಗ ಏನಾಯ್ತು, ಈ ಮಾತು ಅವನು ಹೇಳಿದ ಮೇಲೆ ಬಹಳ ಸ್ಪಷ್ಟವಾಗಿ, ಬಹಳ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಾನ. 4ನೇ ವಚನದ ಪ್ರಕಾರ ಪ್ಲೀಸ್ 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 ಅಂತ ಹೇಳ್ತಾನ. ಏನಂತ ಹೇಳ್ತಾನೆ? ಎಚ್ಚರಿಕೆ ಕೊಟ್ಟು ಎಚ್ಚರಿಕೆ ಕೊಡುವಂಥದ್ದು ನೋಡ್ತೇವೆ. ಇನ್ಫ್ಯಾಕ್ಟ್ ಆ ಶಬ್ದ ಉಪಯೋಗಿಸಿದ್ದನ್ನು ನೋಡ್ರಿ, ಬುದ್ಧಿಯುಳ್ಳವರೇ ಅಂತ ಎಚ್ಚರಿಸಿದ ಅಂತ ಹೇಳ್ತಾರೆ. ಸೊ ಆ ದಿವಸ ಎಷ್ಟು ಜನ ದೇವ್ರ ಕಡೆಗೆ ತಿರುಗಿಕೊಂಡ್ರು? 3,000 ಮಂದಿ. ವಾವ್, 3,000 ಮಂದಿ ಕರ್ತನ ಕಡೆಗೆ ತಿರುಗಿಕೊಂಡು. ಯಾವುದಕ್ಕೆ ಅವರು ಒಪ್ಕೊಳ್ತಾರೆ? 36ನೇ ವಚನಕ್ಕೆ ಒಪ್ಕೊಳ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಬೇಕು, ಒಡೆಯನು ಕ್ರಿಸ್ತನು. ಓಕೆ, ವಾವ್. ಸೊ ಇಲ್ಲಿ ಈ 3,000 ಮಂದಿ ರಕ್ಷಣೆ ಹೊಂದಿದ್ರು. ನೆನ್ಪಿಟ್ಕೊಳ್ರಿ, ಎಲ್ಲಿಂದ ಬಂದವರು ಇವರು? ಬೇರೆ ದೇಶದಿಂದ, ಬೇರೆ ದೇಶಗಳಿಂದ. ವಾವ್, ಬೇರೆ ದೇಶಗಳಿಂದ. ಇನ್ಫ್ಯಾಕ್ಟ್
ಐಗುಪ್ತದಿಂದ ಬಂದಿದ್ದಾರೆ. ಐಗುಪ್ತದ ಆ ಕಡೆ ಇರುವಂಥ ಲಿಬಿಯಾ, ಏನೋ ಈಗ ನಾವು ಮಾತಾಡ್ತೇವೆ ಕರ್ನಲ್ ಗದಾಫಿ ಇದ್ರ ಬಗ್ಗೆ, ಆ ಲಿಬಿಯಾ ದೇಶದಿಂದಲೂ ಬಂದಿದ್ದಾರೆ. ಪಂಪುಲ್ಯ ಮತ್ತು ಅವೆಲ್ಲ ಲಿಸ್ಟ್ ನೋಡಿದ್ವಿ ನಾವು. ಓಕೆ, ಆ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಸೊ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿಯೂ ಮತ್ತು ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯದಲ್ಲಿಯೂ ಹೇಳಿದಂಥ ವಾಕ್ಯ, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮ್, ಯೂದಾಯ, ಸಮಾರ್ಯ, ಲೋಕದ ಕಟ್ಟಕಡೆಯವರೆಗೂ ನನ್ನ ಸಾಕ್ಷಿ ಆಗುವಿರಿ. 3,000 ಮಂದಿ ಒಂದು ಶಾಟ್ ಮಾಡಿದ್ರು. ಎಲ್ಲಿಂದ 3,000 ಮಂದಿ? ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಭಾಷೆ ಮಾತಾಡೋರು. ವಾವ್. ಅದಕ್ಕೂ ಇದಕ್ಕೆ ಏನು ಸಂಬಂಧ ಇದೆಯಾ? ಡೆಫಿನೆಟ್ಲಿ ಡೆಫಿನೆಟ್ಲಿ ಇದೆ. ಹೌದು. ಅಪೊಸ್ತಲ ಭರಿತರಾದ್ರು, ಸಾಕ್ಷಿ ಆದ್ರು, ಯೆರೂಸಲೇಮ್, ಯೂದಾಯ, ಲೋಕದ ಕಟ್ಟ ಕಡಿಮೆ ಆಗುವಂತ ಸಾಧ್ಯತೆ ಅಲ್ಲಿ ಬಂದಿರುವಂತ ದೇಶಗಳಿಂದ ಗೊತ್ತಾಗ್ಬಿಡ್ತೈತಿ ಆಲ್ರೆಡಿ ಫಸ್ಟ್ ಟೈಮ್. ವಾವ್. ಓಕೆ. Bible says, Book of Acts chapter 1 verse 8, when the power of the Holy Spirit will come upon you, you will be witnesses in Judea, Samaria and ends of the earth, as it says. Then there it has said, and chapter 2 only we see that it's done. ನೆರವೇರ್ಬಿಡುತ್ತೆ. Book of Joel it says, Book of Joel it was told, and Peter is preaching here that this is what was told, and it is so. What is given in the Bible? What is given in the Bible? It will happen, and it is happening. Oh, now actually we are concluding the Bible study, but ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಗೆ ನಾವು ಬಂದಿದ್ದೇವೆ. ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಕೆಲವರು ಯೋಚಿಸ್ತಾರೆ, ಈಗ ನಾವು ಹೇಳಿದ್ವಿ, ಬಿನಾ ಪ್ರಸ್ತಾಪ ಮಾಡಿದ್ರು, ಯೋವೆಲ್ನಲ್ಲಿ ಪ್ರವಾದಿಸಲ್ಪಟ್ಟ ವಾಕ್ಯ ಇಲ್ಲಿ ಯೆರೂಸಲೇಮ್ನಲ್ಲಿ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ನೆರವೇರಿತು. ಸೊ ಇಲ್ಲಿ ನೆರವೇರಿದ್ದು ಅವರಿಗಷ್ಟೇನಾ ಅದು ಸೀಮಿತವಾದದ್ದು? ಅವರಿಗಷ್ಟೇನಾ ಅದು ಯಹೂದ್ಯರಿಗೆ ಮಾತ್ರ ಅಂತಿದೆಯಾ? ಇಲ್ಲ, there is word is there that all. ದಯಮಾಡಿ ಗಮನಿಸ್ರಿ, ಇದು ಕೇವಲ ಯೇಸು ಸ್ವಾಮಿಯ ಶಿಷ್ಯರಾಗಿ ಸುಮಾರು 120 ಜನ ಅವತ್ತು ಆ ಮೇಲುಪ್ಪರಿಗೆ ಮನೆಯಲ್ಲಿ ಅವರು ಪ್ರಾರ್ಥನೆ ಕೂತ್ಕೊಂಡಿದ್ರು. ಅವರಿಗಷ್ಟೇ ನೆರವೇರಿದ, ಅವರಿಗೆ ಮಾತ್ರ ಸೀಮಿತವಾದ, ಅವರಿಗಷ್ಟೇ ಅನ್ವಯಿಸುವಂತ ವಾಕ್ಯನ ಇದು? ಅಲ್ಲ. ಇದು ನಮ್ಗೆ ಅನುಭವ ಆಗ್ಬೋದಾ? ಇದು ನಮ್ಮ ಅನುಭವ ಆಗ್ಲಿಕ್ಕೆ ನಾವು ಅದನ್ನು ಹಕ್ಕಾಗಿ ಅಥವಾ ನಾವು ಈ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿಸು ಅಂತ ಕೇಳ್ಬೋದಾ? ಡೆಫಿನೆಟ್ಲಿ. ಯಾಕಂತಂದ್ರೆ ಈ ವಾಕ್ಯ ಭಾಗ ಇಲ್ಲಿ ನೋಡ್ತೇವೆ ನಾವು, ಕಡೆ ದಿನಗಳಲ್ಲಿ ಎಲ್ಲರ ಮೇಲೆ ಸುರಿಸ್ತೇನಂತ ವಾಕ್ಯ ಭಾಗದಲ್ಲಿ ದೇವರು ಆಲ್ರೆಡಿ ವಾಗ್ದಾನ ಮಾಡಿದ್ದೀನಿ ಎಲ್ಲರ ಮೇಲೆ, ಅಥವಾ ಇವ್ರಿಗಂತೂ ಸ್ಪೆಸಿಫಿಕ್. Verse 17 it says, I will pour out my spirit on all people. ಆಲ್. ಆಮೇಲೆ ಅದೂ ಭಾಳ ತಿಳಿಸಿ ಅವ್ರು ಹೇಳತ್ತಾರ, ಯೋರ್ ಸನ್ಸ್ ಆ್ಯಂಡ್ ಡಾಟರ್ಸ್, ಓಲ್ಡ್ ಮ್ಯಾನ್, ದೆನ್ ಯೋರ್ ವರ್ಕಿಂಗ್ ಪೀಪಲ್ ಆಲ್ಸೋ, ಹೆಲ್ಪರ್ಸ್ ಆಲ್ಸೋ ಎಟ್ ಹೋಮ್. ಹೆಲ್ಪರ್ನಾಗ ಬರೀ ಗಂಡಸರಲ್ಲ ಹೆಂಗಸರನು. ಸೊ ಇಲ್ಲೇ ಇಷ್ಟು ಬಿಡಿಸಿ ಎಲ್ಲ ತಿಳಿಸಿ ಸರಿಯಾಗಿ ಪೇತ್ರ ಇಲ್ಲೇ ಜೋವೆಲ್ ಅಂದ ಪುಸ್ತಕದ ಪ್ರವಾದನೆ ಅದು ಹೇಳ್ತಾರ. ಸೊ ಇಲ್ಲೇ ನೋಡ್ತೀವಿ ನಾವು, ಇಟ್ಸ್ ಆಲ್ಮೋಸ್ಟ್ ಆಲ್, ಇಟ್ ಈಸ್ ಆಲ್. ಬರೇ ಜನಾಂಗ ಅಲ್ಲ, ಏಜ್ ಒಳಗೂ ಎಸ್ ಇನ್ಫ್ಯಾಕ್ಟ್ ಇದು ಎಲ್ಲರಿಗಾಗಿ ಅನ್ನುವಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ಅದನ್ನು ನಾವು ನೋಡ್ತೇವೆ. ಈ ವಾಗ್ದಾನ, ಈ ಪ್ರವಾದನೆ ಇನ್ಫ್ಯಾಕ್ಟ್ ಎಲ್ಲರಿಗಾಗಿ ಅಂತೇಳಿ, ರೈಟ್? ಭಾಳ ಮಹತ್ವದ್ದು. ಸೊ ವಿಶೇಷವಾಗಿ ಇದನ್ನು ಈ ಪಂಚಾಶತಮ ದಿನದ ಈ ವಿಶೇಷ ಪ್ರವಾದನೆಯ ಬಗ್ಗೆ, ಪ್ರವಾದನೆ ನೆರವೇರುವುದರ ಬಗ್ಗೆ ಮಾತನಾಡುವಾಗ ಪೇತ್ರನು ಯೋವೇಲನನ್ನು ಅವಲಂಬಿಸಿ ಇದು ಎಲ್ಲರಿಗಾಗಿ ದೇವರು ಕೊಟ್ಟಿರುವಂಥ ಒಂದು ವಾಗ್ದಾನ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು ಅಷ್ಟೇ ಅಲ್ಲ. ಪಂಚಾಶತಮ ದಿನದಲ್ಲಿ ಇದು ನೆರವೇರುವಂಥ ಘಟನೆ ಅಷ್ಟೇ ಅಲ್ಲ, ಇದು ನಮ್ಮ ಈಗಿನ ಜೀವಿತಕ್ಕೂ ಇದು ಅನ್ವಯ ಆಗುವಂಥ ಅನುಭವ. ಇನ್ಫ್ಯಾಕ್ಟ್ ಐ ಥಿಂಕ್ ನಾವೆಲ್ಲ ಈ ಅನುಭವದ ಸಾಕ್ಷಿದಾರರು ಅಲ್ಲ. ಪರಿಶುದ್ಧಾತ್ಮನ ಅಭಿಷೇಕ ನಾವು ಹೊಂದಿ, ನಾವು ಇದೇ ವರದಿಂದ, ಅನ್ಯ ಭಾಷೆಯ ವರದಿಂದ ನಾವು ಅದರ ಗುರುತಾಗಿ ಕೊಡಲ್ಪಟ್ಟಿರುವಂಥದ್ದನ್ನು ಅನುಭವಿಸಿರುವಂಥ ನಾವು ಇಲ್ಲಿ ಕೂತ್ಕೊಂಡಿದ್ದೇವೆ. ಓಕೆ, ಆದರೆ ಜಾಗ್ರತೆಯಿಂದ ನಾವು ನೆನಪಿಟ್ಕೊಳ್ಬೇಕು. ಇವಾಗ ನಮ್ಗೆ ದೇವರು ಇಂಟರ್ನೆಟ್ ತಂತ್ರಜ್ಞಾನದಿಂದ ನಮಗೆ ಅವಕಾಶ ಕೊಟ್ಟಿದ್ದಾನೆ. ಅಂದರೆ ಈ ವಾಕ್ಯಗಳನ್ನು ಇನ್ಫ್ಯಾಕ್ಟ್ ನಾವು ನೋಡಿದರೆ, ನಾವು ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೇವೆ, ಆದರೆ ಬೆಂಗಳೂರದವ್ರು ನೋಡ್ತಾ ಇದ್ದಾರೆ,
ಆಮೇಲೆ ಬೆಳಗಾವದವ್ರು ನೋಡ್ತಾ ಇದ್ದಾರೆ, ಗ್ಲಾಡಿಸ್ ಮಣಿಕಂಠನ್ ನೋಡ್ತಾ ಇದ್ದಾರೆ, ಆಮೇಲೆ ಬೀದರ್ದವ್ರು ನೋಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಇದು ಒಂದು ಸಣ್ಣ ರೂಮ್ನಲ್ಲಿ ನಾವು ಹಾಲ್ನಲ್ಲಿ ಚಿಕ್ಕದಾಗಿ ಕೂತ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಆದರೆ ಬೇರೆ ಬೇರೆ ಮೂಲೆಗಳಿಗೂ ಇದು ತಂತ್ರಜ್ಞಾನವನ್ನು ಬಳಸಿ ನಾವು ಒಂದೇ ಸಮಯದಲ್ಲಿ ನಾವು ಸಾಕ್ಷಿ ಆಗುವಂಥ ಅಥವಾ ವಾಕ್ಯದ ಕುರಿತು ಚರ್ಚೆ ಮಾಡುವಂಥ, ವಾಕ್ಯವನ್ನು ತಲುಪಿಸುವಂಥ ಕಾರ್ಯ ಈಗ ಆಗ್ತಾ ಇದೆ. ಇನ್ಫ್ಯಾಕ್ಟ್ ದೇವರು ಇಂಟರ್ನೆಟ್ ಕೊಟ್ಟದ್ದು ಕೂಡ ನಾವು ಪಾಲ್ತು ಇದನ್ನು ನೋಡೋದಕ್ಕಿಂತ ನಾವು ಸಾಕ್ಷಿ ಆಗೋದಕ್ಕಾಗಿ ಕೊಟ್ಟಿದ್ದಾನೆ ಏನೋ. ಆದರೆ ದುರದೃಷ್ಟ ಕೆಲವರು ಅದನ್ನು ದುರುಪಯೋಗಿಸ್ತಾ ಇದ್ದಾರೆ. ಸೊ ವಿಶೇಷವಾಗಿ ಪ್ರಿಯರೇ, ನಾವು ಜಾಗೃತಿಯಿಂದ ನೆನಪಿಟ್ಕೊಳ್ಬೇಕಾದಂಥ ಅಂಶ, ಪಂಚಾಶತ್ತಮ ದಿನ ಅದು ಯಹೂದ್ಯರ ಸುಗ್ಗಿಯ ಹಬ್ಬ. ಆ ದಿನ ದೇವರು ಬಹಳ ಸ್ಪಷ್ಟವಾಗಿ ಸುಗ್ಗಿಯ ಕಾಲದ ಒಂದು ದೊಡ್ಡ ಉದ್ಘಾಟನೆ ಮಾಡಿದಂಥದ್ದನ್ನು ನಾವು ನೋಡ್ತೇವೆ. ಆ ಶಿಷ್ಯ ಮಂಡಳಿ ಅಂದು ಸೇರಿದಾಗ ನೂರಾರು ವರ್ಷಗಳ ಹಿಂದೆ ಯೋವೇಲನ ಮುಖಾಂತರ ಯಾವ ಪ್ರವಾದನೆಯು ಕೊಡಲ್ಪಟ್ಟಿತ್ತೋ ಆ ಪ್ರವಾದನೆ ನೆರವೇರುವಂಥ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗಿ 10 ದಿನಗಳಾಗಿದೆ, ಪುನರುತ್ಥಾನವಾಗಿ 50 ದಿನಗಳಾಗಿದೆ. ಸೊ ಇದೆಲ್ಲದರ ಮಧ್ಯದಲ್ಲಿ ದೇವರು ತನ್ನ ಮಾತಿನ ಪ್ರಕಾರ ಮಾತು ನೆರವೇರಿಸ್ತಾನೆ. ಒಂದೇ ಸಮಯದಲ್ಲಿ ಯೆರೂಸಲೇಮ್, ಯೂದಾಯ, ಸಮಾರ್ಯ, ಲೋಕದ ಕಟ್ಟಕಡೆಯವರೆಗೂ ಸಾಕ್ಷಿ ಆಗಬೇಕಾದಂಥ ಒಂದು ಆ ಅಪೇಕ್ಷೆಯನ್ನ ಆತನು ಮಾಡಿ ತೋರಿಸ್ತಾನೆ ಆ ಘಟನೆಯಲ್ಲಿ. ಓಕೆ, ಇಲ್ಲಿ ನೀವು ವಾಕ್ಯ ಕೇಳ್ತಾ ಇರುವಂಥವ್ರು, ಈ ಚರ್ಚೆಯಲ್ಲಿ ಭಾಗವಹಿಸಿದವರು ಎರಡು. ಒಬ್ಬರಿಗೆ ಈ ಅನುಭವ ಗೊತ್ತಿಲ್ಲ, ಓಕೆ, ಆದರೆ ನಿಮಗೆ ನಾನು ಆಮಂತ್ರಿಸ್ತೇನೆ. ಈ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 17ನೇ ವಚನದ ಪ್ರಕಾರ ಈ ಅನುಭವ, ಪರಿಶುದ್ಧಾತ್ಮನಿಂದ ಭರಿತರಾಗುವ ಅನುಭವ ನಿಮಗಾಗಿ. ಓಕೆ, ನೀವು ಇದನ್ನ ಬೇಡಿ ಪ್ರಾರ್ಥಿಸಿ ಪಡ್ಕೊಳ್ತೀರೋ ಅದು ನಿಮ್ಮ ಮೇಲೆ ಬಿಟ್ಟದ್ದು. ನಿಮಗೆ ಇದು ವಾಗ್ದಾನದ ಒಂದು ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಬೇಕೆನ್ನುವಂಥ ಅಪೇಕ್ಷೆ ಇದೆಯೋ ಅದು ನೀವು ಪರಿಶೀಲಿಸಬೇಕಾಗುತ್ತೆ. ನಮಗಂತೂ ಅವಶ್ಯಕವಾಗಿ ನಾವು ಈ ಥರ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಪ್ರಿಯರೇ, ನಾವು ಈ ಚರ್ಚೆಯನ್ನು ಮಾಡಿ ಅಂತರ್ಜಾಲವನ್ನು ಉಪಯೋಗಿಸಿ ಎಲ್ಲ ಕಡೆ ಸುಮ್ಮನೆ ಕೂತ್ಕೊಂಡಿಲ್ಲ, ಏನಾದರೂ ಮಾಡ್ತಾ ಇರೋದಕ್ಕೆ ಏಕೈಕ ಕಾರಣ ಗೊತ್ತಾ? ಪರಿಶುದ್ಧಾತ್ಮ ನಮ್ಮೊಳಗೆ ಬೆಂಕಿಯಂತೆ, ಆ ಜ್ವಾಲೆಯಂತೆ ನಾವು ಯಾವಾಗಲೂ ಆತನ ಸಾಕ್ಷಿಗಳಾಗಿರ್ಬೇಕನ್ನುವಂಥ ಕಾರ್ಯ ನಮ್ಮೊಳಗೆ ನಡೆಸ್ತಾ ಇರೋದ್ರಿಂದ. ಸೊ ಒಂದು ಗುಂಪು, ನಿಮಗೆ ಈ ಅನುಭವ ಇಲ್ಲ, ನೀವು ಇದು ಅವಾಗಿನ ಕಾಲದೊಳಗೆ ಅಷ್ಟೇ ಆಗಿದೆ ಈಗೇನು ಅಂತ, ನೀವು ಮನೆಯಲ್ಲಿ ಕೂತ್ಕೊಂಡು ಕೇಳ್ರಿ ಇದನ್ನ, ಈ ವಾಕ್ಯ ನನ್ನ ಜೀವಿತದಲ್ಲಿ ನೆರವೇರಿಸು ಸ್ವಾಮಿ. ಎರಡನೇದು, ಅಭಿಷೇಕ ಹೊಂದಿರುವಂಥವ್ರು ಇದ್ದೀರಿ. ಕೆಲವರು ನೀವು ಪರಿಶುದ್ಧಾತ್ಮ ಭರಿತರಾಗಿದ್ದೀರಿ, ಅನ್ಯ ಭಾಷೆಯ ಗುರುತಿನೊಂದಿಗೆ ನೀವು ಈ ಅನುಭವ ಹೊಂದಿದ್ದೀರಿ. ಆದ್ರೆ ಏನ್ ಮಾಡ್ತಾ ಇದ್ದೀರಿ? ಇಲ್ಲಿ ಪೇತ್ರ ಮಾಡಿದ್ದೇನು? ಪೇತ್ರನು ಪರಿಶುದ್ಧಾತ್ಮನ ಅಭಿಷೇಕವಾದೊಡನೆ ಆತನು ಅಡ್ವರ್ಟೈಸ್ ಮಾಡಿ, ನನಗೆ ಅಭಿಷೇಕ ಆಗಿದೆ, ನನಗೆ ಬೋಧಿಸುವ ವರ ಉಂಟು, ನನಗೆ ಆ ಗಿಫ್ಟ್ ಉಂಟು, ಈ ಗಿಫ್ಟ್ ಉಂಟು ಅಂತ ಹೇಳಿ ಅವನು ತನ್ನ ಪ್ರಖ್ಯಾತಿಗಾಗಿ ಕೆಲಸ ಮಾಡಲಿಲ್ಲ. ಗಮನಿಸ್ರಿ, ಪರಿಶುದ್ಧಾತ್ಮನ ಅಭಿಷೇಕ ನೇರವಾಗಿ ಪ್ರಭಾವ ಬೀರುವಂಥದ್ದು ಸಾಕ್ಷಿ ಆಗುವುದರಲ್ಲಿ. ಓಕೆ, ಪರಿಶುದ್ಧಾತ್ಮನ ಕೊಡಲ್ಪಟ್ಟಿರುವಂಥದ್ದರ ಉದ್ದೇಶ ನಾನು ಹೆಸರು ಗಳಿಸಬೇಕು, ನಾನು ಒಂದು ವೇಳೆ ಸೂಪರ್ ಹೀರೋ ಆಗಬೇಕಲ್ಲ. ಪರಿಶುದ್ಧಾತ್ಮನ ಅಭಿಷೇಕದ ಮುಖ್ಯವಾದ ಗುರಿ ನಾವು ಸಾಕ್ಷಿ ಆಗ್ಬೇಕು. ಅನೇಕರು ಸಾಕ್ಷಿ ಆಗ್ಬೇಕಂದ್ರೆ ಸಾಕ್ಷಿ ಹೇಳಬೇಕಂತ ತಿಳ್ಕೊಂತಾರೆ. ನೋ, ನೀವು ಸಾಕ್ಷಿ ಹೇಳ್ರಿ, ಚರ್ಚ್ನೊಳಗೆ ಸಾಕ್ಷಿ ಹೇಳ್ರಿ, ಅಥವಾ ಎಲ್ಲಿ ಸಾಕ್ಷಿ ಹೇಳಕ್ ಸಾಧ್ಯ ಸಾಕ್ಷಿ ಹೇಳ್ರಿ. ಸಾಕ್ಷಿ ಆಗಿರ್ಬೇಕಂದ್ರೆ ಯೇಸು ಸ್ವಾಮಿಯ ಸಂಬಂಧದಿಂದ ನಮ್ಮ ಜೀವಿತದಲ್ಲಿ ಆಗಿರುವಂಥ ಆ ಅನುಭವದ ವಿಷಯದಲ್ಲಿ ಅದರ ಗುರುತುಗಳು ನನ್ನ ಜೀವಿತದಲ್ಲಿ ಕಂಡು ಬರಬೇಕು. ಯೇಸು ಸ್ವಾಮಿಯ ಸಂಬಂಧದ ಗುರುತುಗಳು ನನ್ನ ಉದ್ಯೋಗದಲ್ಲಿ ಜನರಿಗೆ ಗೊತ್ತಾಗಬೇಕು, ನನ್ನ ವ್ಯವಹಾರದಲ್ಲಿ ಜನರಿಗೆ ಗೊತ್ತಾಗಬೇಕು, ಅಕ್ಕಪಕ್ಕದವರಿಗೆ ಗೊತ್ತಾಗಬೇಕು, ಸಂಬಂಧಿಕರಿಗೆ ಗೊತ್ತಾಗಬೇಕು. ಏನು ಗೊತ್ತಾಗಬೇಕು? ನೀನು ಯೇಸು ಸ್ವಾಮಿಯನ್ನು ಅನುಸರಿಸ್ತಾ ಇದ್ದೀಯ ಅಂತ, ನೀನು ಯೇಸು ಸ್ವಾಮಿಯ ಸಂಬಂಧ ಹೊಂದಿದ್ದೀಯ ಅಂತ. ಅದು ಸಾಕ್ಷಿ, ಕಣ್ಣಾರೆ ಕಂಡಂತ ಅನುಭವ. ಯೇಸು ಸ್ವಾಮಿಯ ಬೋಧನೆಯ ಸಿದ್ಧಾಂತಗಳು ನಿನ್ನ ಜೀವಿತದಲ್ಲಿ ಪ್ರಾಯೋಗಿಕವಾಗಿ, ಪ್ರಾಕ್ಟಿಕಲ್ ಆಗಿ ಜನ ನೋಡಬೇಕು. ಅದಕ್ಕೆ ಸಾಕ್ಷಿ ಆಗುವುದು ಅಂತ ನಾವು ಗಮನಿಸ್ತೇವೆ. ಸೊ ಪ್ರಿಯರೇ, ಇದು ನಮ್ಮ ವಿನಂತಿ. ಈ ಬರುವ ದಿವಸಗಳಲ್ಲೆಲ್ಲ ಒಟ್ಟಾರೆ ನಾವು ಈ ಒಂದು ಅಪೊಸ್ತಲ ಕೃತ್ಯದ ವಿವಿಧ ಅಧ್ಯಾಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ನಾವು ನೆನ್ಪಿಟ್ಕೊಳ್ಳೋಣ, ಒಂದು, ಪರಿಶುದ್ಧಾತ್ಮನ ಸುರಿಮಳೆ ಆಯಿತು, ಬಹಳ ಮಹತ್ವದ ಹಂತ. ಎರಡನೇದು,
ಒಬ್ಬ ಹೇಡಿಯಾದ ಶಿಷ್ಯ ಈಗ ಧೈರ್ಯದಿಂದ ನಿಂತುಕೊಂಡು ಸಾಕ್ಷಿ ಕೊಡ್ತಾ ಇದ್ದಾನೆ. ಏನ್ ವ್ಯತ್ಯಾಸ? ಪರಿಶುದ್ಧಾತ್ಮನ ಅಭಿಷೇಕ. ನೀನು ಸಾರಿ ಹೇಡಿ ಅಂತ ಅನುಭವ, ಭಯದ ಅನುಭವ, ಹೆದರಿಕೆಯಿಂದ ಅದು ಮಾಡ್ಲಿಕ್ಕೆ ಆಗ್ತಲ್ಲ, ಇದನ್ನ ಏನೇನೋ ನೆವ ಹೇಳ್ತಿರ್ತೀವಿ. ನೆನ್ಪಿಟ್ಕೋ, ಪರಿಶುದ್ಧಾತ್ಮನ ಬಲದಿಂದ ತುಂಬು. ತಿಮೋತಿಗೆ ಪೌಲನು ಹೇಳಿದಂತೆ ನಮಗೆ ದೇವರು ಕೊಟ್ಟಿರುವಂಥ ಆತ್ಮ ಅದು ಹೇಡಿತನದ ಆತ್ಮವಲ್ಲ, ಆದರೆ ಅದು ಬಲ, ಪ್ರೀತಿ ಮತ್ತು ಶಿಕ್ಷಣದ ಆತ್ಮ ಅಂತ. ಓಕೆ, ಅದನ್ನು ನಾವು ಮರಿಬಾರ್ದು. ಸೊ ವಿಶೇಷವಾಗಿ ನಾವು ಆತ್ಮಭರಿತರಾಗಿ ನಾವು ಜೀವಿಸುವಾಗ, ಆತ್ಮಭರಿತರಾಗಿ ನಾವು ಸಾಕ್ಷಿಗಳಾಗುವಾಗ, ಪ್ರಿಯರೇ, ಜನ ಬಂದು, ಲೋಕ ಬಂದು ಪ್ರಶ್ನೆ ಕೇಳ್ತದೆ, ನಾವೇನು ಮಾಡಬೇಕು? ಸಾಕ್ಷಿಯಾಗಿರುವಂಥ ಜೀವಿತದ ಪ್ರಭಾವ. ಸೊ ದೇವರು ನಮಗೆ ಈ ಕಾರ್ಯ ಮಾಡಲಿಕ್ಕೆ ಆಗುವಂತೆ ಸಹಾಯ ಮಾಡಲಿ. ನೀವು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಬಹಳ ಧನ್ಯವಾದ ಸಲ್ಲಿಸ್ತೇನೆ. ಐ ವಿಶ್ ಎಲ್ಲರಿಗೂ ಎಲ್ಲರ ಹೆಸರನ್ನ ಹೇಳ್ಬೋದಾಗಿತ್ತು, ಬಟ್ ಆಗ್ತಾ ಇಲ್ಲ. ಬಟ್ ನೀವೆಲ್ಲ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ ಸಲ್ಲಿಸ್ತೇನೆ. ನಾಳೆ ನಾವು ಬರ್ತಾ ಇದ್ದೀವಿ ಕರೆಕ್ಟ್ 7 ಗಂಟೆಗೆ. ಸ್ವಲ್ಪ ಸಮಯ ಮುಕ್ತಾಯವಾಗುವುದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ನೀವು ತಾಳ್ಮೆಯಿಂದ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ ಸಲ್ಲಿಸ್ತೇನೆ. ನಾವು ನಿಮಗಾಗಿ ಈ ಸಮಯದಲ್ಲಿ ಪ್ರಾರ್ಥಿಸ ಬಯಸ್ತೇವೆ. ಪರಿಶುದ್ಧಾತ್ಮನ ಬಲ ನೀವಿರುವ ಸ್ಥಳದಲ್ಲಿ, ಪರಿಶುದ್ಧಾತ್ಮನ ಶಕ್ತಿ, ಯೋಯಲ್ನ ಪ್ರವಾದನೆಯ ಗ್ರಂಥದ ವಾಕ್ಯ, ಅಪೊಸ್ತಲ ಕೃತ್ಯ 2:17 ಬರೆದಿರುವಂಥ ವಾಕ್ಯ, 18 ಬರೆದಿರುವಂಥ ವಾಕ್ಯ, ನೀನು ನಿನ್ನ ಮನೆ, ಪೇತ್ರನ ಹೇಳ್ತಾನೆ ಈ ಮಾತು ಏನಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಈ ಒಂದು ವಾಗ್ದಾನ ನಿಮಗೂ ನಿಮ್ಮ ಮಕ್ಕಳಿಗೂ ಅಂತ ಹೇಳಿ. ಈ ವಾಗ್ದಾನವು 39ನೇ ವಚನ ನೋಡಿ, ಈ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ, ದೂರವಾಗಿರುವವರು ಎಲ್ಲರಿಗೂ. ಅಂದ್ರೆ ನೀನು ಮನೆಯಲ್ಲಿ ಕೂತ್ಕೊಂಡಿದ್ದಿ, ನಿನ್ನ ಮನೆಯಲ್ಲಿ ನಿನ್ನ ಮಕ್ಕಳಿಗೆ ಮೊದಲುಗೊಂಡು ಈ ವಾಗ್ದಾನ ನೆರವೇರಬೇಕಾಗಿದೆ. ಹಲ್ಲೆಲೂಯಾ. ಸೊ ಪ್ರಾರ್ಥನೆ ಮಾಡಿ ಹೇಳ್ರಿ, ಓ ಯೇಸುವೆ, ಓ ಪರಿಶುದ್ಧಾತ್ಮನಿಂದ ಅಭಿಷೇಕಿಸುವಾತನೇ, ನನ್ನನ್ನು ನಾನು ಮನೆಯಲ್ಲಿ, ನಾನು ಇರುವ ಮನೆಯಲ್ಲಿ, ನನ್ನ ಮನೆಯ ಮಕ್ಕಳಲ್ಲಿ ಈ ಅಭಿಷೇಕ ಆಗಬೇಕಪ್ಪ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಬಲದಿಂದ ತುಂಬಿಸು. ತುಂಬಿಸಲ್ಪಟ್ಟವರು ಇನ್ನೂ ತಿರುಗಿ ತುಂಬಿಸಲ್ಪಡುತ್ತಾ ಇರಬೇಕು. ಆಗ ನಾವು ಬಲ, ಧೈರ್ಯ, ಶಕ್ತಿಯಿಂದ ಸಾಕ್ಷಿ ಆಗ್ಲಿಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ರೋಕೋದೋರಾಮ ಶಾಂದ ಜೀಸಸ್, ಓ ರಾಮಕಾಲಮ ಶಾಬದಿರಾಮ. ಪರಿಶುದ್ಧಾತ್ಮನೇ, ನಿನ್ನ ಬಲದಿಂದ ತುಂಬಿಸಪ್ಪ. ಓ ನಿನ್ನ ಸಭೆಯ ಮೇಲೆ, ನಿನ್ನ ಜನರ ಮೇಲೆ ನೀನು ಬಲ ಶಕ್ತಿಯಿಂದ ತುಂಬಿಸಿದಂತೆ ಇಂದು ಮನೆಗಳಲ್ಲಿ ನಿನ್ನ ಶಕ್ತಿ, ನಿನ್ನ ಬಲದಿಂದ ನೀನು ತುಂಬಿಸಿ ನೀವು ನಡೆಸಬೇಕಂತ ಬೇಡಿಕೊಳ್ತೇವೆ. ಹೌದು ಸ್ವಾಮಿ, ಅವರು ಆ ಒಂದು ಸಾರ್ವಜನಿಕವಾಗಿ ಎಲ್ಲರ ಎದುರುಗಡೆ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವಾಗ ಅಪಹಾಸ್ಯಕ್ಕೆ ಗುರಿಯಾದರು, ಆದರೂ ಅವರು ಧೈರ್ಯದಿಂದ ನಿಂತು ಸಾಕ್ಷಿ ಹೇಳಿದರು. ಅದೇ ರೀತಿಯಾಗಿ ನಾವು ಕೂಡ ಒಂದು ವೇಳೆ ಜನರು ಅಪಹಾಸ್ಯ ಮಾಡಿದ್ರು ಕೂಡ ಧೈರ್ಯದಿಂದ ನಿಂತು ಸಾಕ್ಷಿ ಹೇಳುವುದಕ್ಕೆ ನಮಗೆ ಅವಕಾಶ ಕೊಡುತ್ತಾ ಇದ್ದಿ. ಇದು ಪ್ರತಿಯೊಬ್ಬರಿಗೆ, ಕುಟುಂಬ ಸದಸ್ಯರಿಗೆ, ಮಕ್ಕಳಿಗೆ, ಹಿರಿಯರಿಗೆ, ವೃದ್ಧರಿಗೆ ಕನಸುಗಳು, ದರ್ಶನಗಳು, ಪ್ರವಾದನೆಗಳ ಮುಖಾಂತರ ಪ್ರತಿಯೊಂದು ಮನೆ ಆತ್ಮಭರಿತ ಮನೆಯಾಗಿ ನಿನ್ನ ಸೇವೆಯ ಸಾಧನವಾಗ್ಲಿಕ್ಕಾಗುವಂತೆ ಸಹಾಯ ಮಾಡು. ಹೌದು ಸ್ವಾಮಿ, ಸಹಾಯ ಮಾಡು. ಈ ವಾಗ್ದಾನ, ಈ ವಾಕ್ಯ ನೆರವೇರಿಸಪ್ಪ. ನಿನಗೆ ಸ್ತೋತ್ರ. ಇದನ್ನು ಮಾಡ್ತಾ ಇದ್ದಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಹಲ್ಲೆಲೂಯಾ. ನಾನು ನೆನೆಸ್ತೇನೆ, ನಿಮ್ಮ ಒಂದು ಮನೆಯಲ್ಲಿ ಕರ್ತನ ಆತ್ಮನ ಕಾರ್ಯ ಈ ದಿನದಿಂದ ವಿಶೇಷವಾಗಿ ನೀವು ಅನುಭವಿಸೋದಕ್ಕೆ ಅಪೇಕ್ಷಿಸಿರಿ, ಪ್ರಾರ್ಥಿಸ್ರಿ. ನಮ್ಮ ಒಂದು ವಿಜ್ಞಾಪನೆ ಅದು. ಸೊ ನಾವು ನಾಳೆ ತಿರುಗಿ ಮತ್ತೆ ಸೇರಿ ಬರಲಿಕ್ಕಿದ್ದೇವೆ. ನಾಳೆ ನಾವು ಅಭ್ಯಾಸ ಮಾಡುವಂಥ ವಾಕ್ಯ ಭಾಗ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ, ಇದೇ ಅಧ್ಯಾಯ, ಅದರಲ್ಲಿ 42ರಿಂದ 47 ವಚನ ಮಾತ್ರ. ಓಕೆ, ಬಹಳ ಚಿಕ್ಕ ಪ್ಯಾಸೇಜ್ ಇದೆ ನಾಳೆ. ಸೊ ಅದನ್ನು ನಾವು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ದಯಮಾಡಿ ಈ ವಿಡಿಯೋ ಶೇರ್ ಮಾಡಿರಿ. ನಿಮಗೆ ಆಶೀರ್ವಾದಕರವಾಗಿದ್ದಲ್ಲಿ ಅದು ಇತರರಿಗೆ ನೀವು ಕುರಿತು ಹೇಳ್ರಿ. ಅವರು ಕೂಡ ಬಂದು ಲೈವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗುವಂತೆ ನೀವು ಅವರನ್ನು ಪ್ರೋತ್ಸಾಹಿಸಬಹುದು. ನನ್ನ ಜೊತೆಗೆ ಭಾಗವಹಿಸಿದಂಥ ಎಲ್ಲ ಪ್ಯಾನಲಿಸ್ಟ್ಗೆ ನಾನು ವಂದನೆ ಸಲ್ಲಿಸ್ತೇನೆ, ಮತ್ತು ಮೀಡಿಯಾ ಟೀಮ್ ಕೂಡ ನಾನು ವಂದನೆ ಸಲ್ಲಿಸ್ತೇನೆ. ನಾಳೆ ಬೆಳಿಗ್ಗೆ ಕರೆಕ್ಟ್ 11 ಗಂಟೆಗೆ ನಾನು ಬೈಬಲ್ ಸ್ಟಡಿ ತಗೊಳ್ತಾ ಇದ್ದೇನೆ. ಇದು ಬೈಬಲ್ ಡಿಸ್ಕಷನ್, ಅದು ಬೈಬಲ್ ಸ್ಟಡಿ. ಓಕೆ, ಅದರಲ್ಲಿ ನೀವು ಬಂದು ಭಾಗವಹಿಸೋದಕ್ಕೆ 11 ಗಂಟೆಗೆ ಶಾರ್ಪ್. ಓಕೆ, 11 ಗಂಟೆಗೆ ದಯಮಾಡಿ ಬಂದು ಭಾಗವಹಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶುಭರಾತ್ರಿ.